ಶೃಂಗೇರಿ ಬೃಹತ್ ಹಲಸು ಮತ್ತು ಸ್ವದೇಶಿ ಮೇಳಕ್ಕೆ ಭರ್ಜರಿ ತೆರೆ. ಜನರ ಸಖತ್ ರೆಸ್ಪಾನ್ಸ್. ಕಾರ್ಯಕ್ರಮ ಆಯೋಜನೆಗೆ ಎಲ್ಲರ ಮೆಚ್ಚುಗೆ. ಮಲೆನಾಡ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಶೃಂಗೇರಿಯ ಶ್ರೀ ಜೆಸಿಬಿಎಂ ಕಾಲೇಜಿನ ಸಭಾಂಗಣದಲ್ಲಿ ಎನ್ಫೋ ನ್ಯೂಸ್ ನೇತೃತ್ವದಲ್ಲಿ ಆಯೋಜಿಸಿದ್ದ 3 ದಿನಗಳ ಬೃಹತ್ ಹಲಸು ಮತ್ತು ಸ್ವದೇಶಿ ಮೇಳಕ್ಕೆ ಭರ್ಜರಿ ತೆರೆ ಬಿದ್ದಿದೆ. ಈ ಮೇಳಕ್ಕೆ ಶೃಂಗೇರಿ ಸೇರಿದಂತೆ ಕೊಪ್ಪ, ಎನ್ಆರ್ಪುರ, ಕಳಸಾ ತಾಲೂಕು, ಆಗುಂಬೆ ಭಾಗದಿಂದಲೂ ಕೂಡ ಜನರಿಂದ ಭರ್ಜರಿ ರೆಸ್ಪಾನ್ಸ್ ದೊರೆಯಿತು. ಶೃಂಗೇರಿಗೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದ ಪ್ರವಾಸಿಗರು ಕೂಡ ಮೇಳದಲ್ಲಿ ಪಾಲ್ಗೊಂಡರು. ಸುಮಾರು 70ಕ್ಕೂ ಅಧಿಕ ಸ್ಟಾಲ್ಗಳು ಹಲಸಿನ ಹೋಳಿಗೆ, ಜಿಲೇಬಿ, ಮಂಚೂರಿ, ಕೇಕ್ ಸೇರಿದಂತೆ ವಿವಿಧ ಹಲಸಿನ ಖಾದ್ಯಗಳಿಗೆ ಜನರು ಮುಗಿಬಿದ್ದರು. ಜೊತೆಗೆ ಅನೇಕ ಸ್ವದೇಶಿ ಗೃಹೋಪಯೋಗಿ ಖಾದಿ ಉಡುಪುಗಳ ಭರ್ಜರಿ ಖರೀದಿ ನಡೆಯಿತು. ಏಪ್ರಿಲ್ 20ರ ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಜೆಡಿಎಸ್ ರಾಷ್ಟ್ರೀಯ ವಕ್ತಾರರಾದ ಸುಧಾಕರ್ ಎಸ್ ಶೆಟ್ಟಿ ಸೇರಿದಂತೆ ನಾಗೇಶ್ ಕಾಮತ್, ಶೂನ್ಯ ರಮೇಶ್, ಪ್ರವೀಣ್ ಪೂಜಾರಿ, ಭಾಸ್ಕರ್ ಪೂಜಾರಿ, ಸುನಿತಾ ನವೀನ್ಗೌಡ ಹಾಗೂ ಎನ್ಫೋ ನ್ಯೂಸ್ ವತಿಯಿಂದ ಸಚಿನ್ ಗುಬ್ಬಗೋಡು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿದ್ದ ಗಣ್ಯರು ಶೃಂಗೇರಿಯಲ್ಲಿ ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿದ ಎನ್ಫೋ ನ್ಯೂಸ್ ತಂಡ ಕಾರ್ಯ ಹಾಗೂ ನಾಟ್ಯ ವೈಭವ ಲಲಿತ ಕಲಾ ಟ್ರಸ್ಟ್ನ ಸಹಕಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೇಳದಲ್ಲಿ ಭಾಗವಹಿಸಿದ ಜನರು ಕೂಡ ಆಯೋಜಕರಿಗೆ ಶಭಾಸ್ ಹೇಳಿ ಹೊಗಳಿದರು. ಶ್ರೀ ರಮೇಶ್ ಶೂನ್ಯ ಅಮ್ಮ ಕನ್ಸ್ಟ್ರಕ್ಷನ್ ಶೃಂಗೇರಿ ಇವರು ಸಹ ಗೌರವಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ವಿದುಷಿ ಶ್ರೀಮತಿ ಸುನಿತಾ ನವೀನ್ಗೌಡ, ನಿರ್ದೇಶಕರು, ನಾಟ್ಯ ವೈಭವ ನೃತ್ಯ ಅಕಾಡೆಮಿ ಶೃಂಗೇರಿ ಇವರು ಸಹ ಗೌರವಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ಶ್ರೀಯುತ ಭಾಸ್ಕರ್ ಪೂಜಾರಿ, ಗುತ್ತಿಗೆಗಾರರು, ಶೃಂಗೇರಿ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿದ್ದೇವೆ. ಡಾಕ್ಟರ್ ಲಕ್ಷ್ಮೀನಾರಾಯಣ್ ಇವರನ್ನು ಸಹ ಗೌರವಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿದ್ದೇವೆ. ಶ್ರೀಯುತ ಪ್ರವೀಣ್ ಪೂಜಾರಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ವಿದ್ಯಾರಣ್ಯಪುರ ಇವರನ್ನು ಸಹ ಗೌರವಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿದ್ದೇವೆ. ಬಂದೆ ನಾನು ಕಾರಲ್ಲಿ ಐಟಮ್ ತಂದಿದ್ದೀನಿ ತಗೊಳ್ಳಿ. ಎಷ್ಟು ಹೇಳಿ ಅಮೌಂಟ್ ಬೇರೆ ಕಾಲ ಮಾಡ ಸಂತೋಷ್ ಭಂಡಾರ್ಕರ್, ಹಲಸಿನ ಉತ್ಪನ್ನ ಮಾರಾಟಗಾರರು, ಕಾರ್ಕಳ ಇವರನ್ನು ಸಹ ಗೌರವಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಿದ್ದೇವೆ. ಸಾಕಷ್ಟೇ, ಹಿಂದಕ್ಕೆ ಬರೋದು ಬೇಡ. ಇದೇನಾಯ್ತು ಹಿಂದಕ್ಕೆ ಬರ್ತೀವಿ, ಇದನ್ನು ಹಿಂದಕ್ಕೆ ತರ್ಬೇಕಾನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ
ಗಣೇಶ್ ಶೆಟ್ಟಿ ಅವರನ್ನು ವಿನಂತಿಸಿಕೊಳ್ಳುತ್ತಾ ಧ್ವನಿ ಮಂಟಪಕ್ಕೆ ಆಹ್ವಾನಿಸುತ್ತಿದ್ದೇನೆ. ವೇದಿಕೆಯಲ್ಲಿರುವ ಗೌರವಾನ್ವಿತ ಎಲ್ಲ ಶೃಂಗೇರಿಯ ನಮ್ಮ ಆತ್ಮೀಯರಿಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಸ್ವಾಗತ ನಾನೇ ಕೊಡ್ತಿದ್ದೀನಿ. ಎಲ್ಲರ ಹೆಸರು ಒಂದು ಪುಟಕಾದ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿದೆ. ಈಗ ಪುಟಕಾದ ಸಮಾರೋಪ ಕಾರ್ಯಕ್ರಮ ಮತ್ತು ನಮ್ಮ ಹೌಸುಮೇಳ ಸದಸ್ಯ ಮೇಳದಲ್ಲಿ ನಾವು ಈ ಕಾರ್ಯಕ್ರಮಗಳ ಜಾಸ್ತಿ ಒತ್ತು ಕೊಡೋದಿಲ್ಲ. ಯಾಕಂದರೆ ನಮ್ಮ ಉದ್ದೇಶ ಈ ವ್ಯಾಪಾರ ಆಗಬೇಕಂತೇಳಿ ಅದಕ್ಕೋಸ್ಕರನೇ ನಾವು ಉದ್ಘಾಟನಾ ಸಮಾರೋಪ ಕಾರ್ಯಕ್ರಮ ಮಾತ್ರ ಮಾಡ್ತೀವಿ. ದಯವಿಟ್ಟು ಸಭೆಯಲ್ಲಿ ಒಂದು ಪುಟಕದ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಒಂದು ವೇದಿಕೆಯನ್ನು ನೀಡ್ತಾ ಇದ್ದೀವಿ. ಹಾಗೆ ಯಾವುದೇ ಈ ಮೊಮೆಂಟ್ಗಳು ಯಾವುದಿಲ್ಲ, ಕೊನೆಗೆ ಉತ್ಪನ್ನಗಳನ್ನೇ ಕೊಡ್ತೀವಿ ನಾವು. ಆರಂಭದಲ್ಲಿ ನಾವು ಲವಂಗದ ಗಿಡನ ಉದ್ಘಾಟನಾ ಕಾರ್ಯಕ್ರಮ ಕೊಟ್ಟಿದ್ವಿ. ಈಗ ಎಲ್ಲರಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಈಗ ಸ್ವಾಗತ ಹಾಗೆ ನಿಯಮದ ಎಲ್ಲ ಒಂದೊಳ್ಳೆ ಬರುತ್ತೆ. ಬಹುಶಃ ಪ್ರಾಥಮಿಕವಾಗಿ ಮಾತಾಡಬೇಕಂತ ಹೇಳಿದ್ರೆ ನಾನು ಕೂಡ ಒಂದು ಉಡುಪಿಯಲ್ಲಿ ಪ್ರಥಮ ಬಾರಿಗೆ ಬ್ರಹ್ಮಾವರದಲ್ಲಿ ಹಲಸು ಮೇಳ ಸ್ಟಾರ್ಟ್ ಮಾಡಿದಾಗ 5 ವರ್ಷಗಳ ಹಿಂದೆ ನನಗೂ ಒಂದು ಭಯ ಇತ್ತು. ಹಲಸು ಇಟ್ಕೊಂಡು ಜನ ಬರ್ತಾರ, ಹಲಸು ಮೇಳ ಮಾಡಿದಾಗ ಜನ ಬರ್ತಾರ ಅಂತ ಭಯ ಇತ್ತು. ಅದಕ್ಕೋಸ್ಕರ ಆವಾಗ ಎಲ್ಲ ನಮ್ಮ ಕಾನ್ಫಿಡೆನ್ಸ್ ಇದೆ. ನಾನು ಕೂಡ ರೋಟರಿಯ ಸದಸ್ಯನಾಗಿದ್ದೆ. ರೋಟರಿ ರಿಸೀಟ್ ಕೂಡ ಆಗಿರಲಿಲ್ಲ. ರೋಟರಿ ಎಲ್ಲರೂ ನಮ್ಮ ಮುಖ ನೋಡಿ ಬರ್ತೀವಿ, ಇದರಲ್ಲಿ ಆಗುದಿಲ್ಲ, ಒಂದು ದಿನ ಮಾಡುವ ಅಂತೇಳಿ ಪ್ರಥಮ ಬಾರಿಗೆ 5 ವರ್ಷಗಳ ಹಿಂದೆ ಬ್ರಹ್ಮಾವರದಲ್ಲಿ ಹಲಸು ಮಾಡಿದ್ದು. ಪ್ರಥಮ ಬಾರಿಗೆ 30,000 ಜನ ಒಂದೇ ದಿನದಲ್ಲಿ ಬರ್ಬೋದು. ಡೆಲಿವರಿಯಲ್ಲಿ ಐಟಮ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಎಷ್ಟು ಜನ ಬಂದರು. ಆಮೇಲೆ 2ನೇ ವರ್ಷ 2 ದಿನ ಮಾಡ್ತು, ಅದು ಆಗಲಿಲ್ಲ ಮಾಡ್ಕೊಳ್ಳಿಕ್ಕೆ. ಆಮೇಲೆ 3 ದಿನ ಮಾಡ್ತು. ಹೀಗೆ ಕಂಟಿನ್ಯೂ 3 ದಿನ ಈ ವರ್ಷ ಕೂಡ ಇದೇ ಮೇ 23, 24, 25 ಬ್ರಹ್ಮಾವರದ AC ಹಾಲಲ್ಲಿ ಮುಂದೆ AC ಹಾಲ್ ಫುಡ್ ಸೆಕ್ಷನ್ ಎಲ್ಲ AC ಹಾಲಲ್ಲಿ ಮಾಡ್ತಿದ್ದೀವಿ. ಆಗಿದ್ದ ಕಾರಣ ಎಂತ ಹೇಳಿದ್ರೆ ಒಂದು ಹಲಸಿನ ಉತ್ಪನ್ನಗಳಿಗೆ ಇರುವಂಥ ಪ್ರೀತಿ, ಜನರ ಪ್ರೀತಿ ಹಲಸಿನ ಉತ್ಪನ್ನಗಳಿದೆ. ಆದರೆ ಜನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಜನರು ಏನ್ ಮಾಡ್ತಾರೆ ಅಂದ್ರೆ ವಸ್ತು ಬಗ್ಗೆ ಸೇರ್ ಮಾಡುವಂತ ಹಲಸು ಅಥವಾ ಈಗ ಉತ್ಪನ್ನ ಅಂತ ಮಾಡ್ತಿದ್ರು. ಆದರೆ ನಾವು ಅದನ್ನ ಮೌಲ್ಯವರ್ಧನೆ ಮಾಡಿ ಈ ತರ ಮೇಳಗಳಲ್ಲಿ ಮಾಡಿರೋದ್ರಿಂದ ಬಹುಶಃ ಈಗ 400 ಬಂದಿದ್ದಾರೆ. ಅವರು ಒಂದು ಎಷ್ಟು ಗಿಡ 100ರಿಂದ 150 ಮರಗಳನ್ನ ನೀವು ತಗೊಂಡಿದ್ದೀವಿ. 150 ಮರಗಳನ್ನ ಆಲ್ರೆಡಿ ಅವರು ಖರೀದಿ ಮಾಡಿದ್ದಾರೆ. ಮತ್ತೆ ಎಲ್ಲೇ ಹಲಸ ಅದೇ ತರ ನಮ್ಮ ಕುಂದಾಪುರದವರು ಹೋಗಿದ್ದಾರೆ, ಅವರು 200-250 ಮರಗಳು ತಗೊಂಡಿದ್ದಾರೆ. ಹಾಗೆ ಈಗ ಬಂದವರು ತುಮಕೂರಿಗೆ ಬಂದಿದ್ದಾರೆ, ಅವರು ಒಂದು 107,000 ಮರಗಳನ್ನು ತಗೊಂಡಿದ್ದಾರೆ. ಹಾಗೆ ನಮ್ಮ ಇನ್ನಿತರ ಎಲ್ಲ ಹಲಸು ಉತ್ಪನ್ನಗಳು ಈಗ ಏನಾಗುತ್ತೆ ಅಂದ್ರೆ ನಾವು ಎಲ್ಲಾ ಮೇಳಗಳ ನಮ್ಗೆ ಆದಾಗ ಒಂದು 10,000, 20,000 ಮರಗಳನ್ನ ಇವರು ತಗೊಳ್ತಾರೆ. ಅದರಿಂದ ಏನಾಗುತ್ತೆ, ಒಂದು ಹಲಸು ಮರದಲ್ಲಿ ಕೂಡ ಒಂದು ವೇದಿಕೆಯನ್ನು ನೀಡ್ತಾ ಇದ್ದೀವಿ. ಅನ್ಸ್ಬೋದು ಹಲಸು ಜೊತೆಗೆ ಈ ಸ್ವದೇಶಿ ಮೇಳ ಹೆಚ್ಚಿನವರಿಗೆ ಬಂದಿದೆ. ಈ ಉತ್ಪನ್ನಗಳು ಯಾಕೆ ಯಾರು ಮಾಡ್ತಿದೆ ಅಂತ ಹೇಳಿ ನಮ್ಮ ಉದ್ದೇಶ ಹಲಸು ಜೊತೆಗೆ ನಮ್ಮ ಸ್ವದೇಶಿ ಉತ್ಪನ್ನಗಳನ್ನು ಕೂಡ ಒಂದು ಕಂಟೆಂಟ್ ಬಳಸಬಹುದು. ಆದರೆ ನಮ್ಮ ಉದ್ದೇಶ ಸ್ವದೇಶಿ ಉತ್ಪನ್ನಗಳನ್ನು ಎಲ್ಲರೂ ಕೂಡ ಒಂದೇ ವೇದಿಕೆಯನ್ನು ತಂದು ಅವರ ಉತ್ಪನ್ನಗಳಿಗೂ ಕೂಡ ನಾವು ವೇದಿಕೆಯನ್ನು ನೀಡ್ತಾ ಇದ್ದೀವಿ. ಇದು ಯಾವುದೇ ಯಾಕಂದ್ರೆ ಹಲಸೆ ಬಂದರೆ ನಾವು ಮುಗಿಸಲಾಗುತ್ತೆ. ಆದರೆ ಈ ಜನಸಾಗಿರ್ತಾರೆ, ಅದಕ್ಕೆ ನಾವು 75 ಸ್ಟಾಲ್ಗಳನ್ನ ಕೊಟ್ಟು ಸ್ವದೇಶಿ ಮಾತ್ರ ಯಾವುದೇ ರೀತಿ ಇಲ್ಲ. ಯಾವುದೇ ನೀವು ನೋಡ್ಬೋದು ಕಂಪನಿ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಹ್ಯಾಂಗೆ ಕೂಡ ಇದೆ, ಹ್ಯಾಂಗ್ ಅವರು ಹಲಸಲ್ಲ, ಇದು ಮಾತ್ರ ಹಲಸು ಇವರೇ ವೇಸ್ಟ್ ಮಾಡಿ ಇವರೇ ಇದು ಮಾಡಿ ಹಲಸನ್ನ ಮಿಕ್ಸ್ ಮಾಡಿ ಹ್ಯಾಂಡ್ ಶಾಪಿಂಗ್ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ ಸ್ವದೇಶಿ ಉತ್ಪನ್ನಗಳು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಇಲ್ಲಿ ಈ ವರ್ಷ ಒಂದು ದೊಡ್ಡ ಮಟ್ಟದಲ್ಲಿ ಆಗಿದೆ. ಕೂಡ ನಮ್ಮ ನಿಮ್ಮೆಲ್ಲರ ನೇತೃತ್ವದಲ್ಲಿ ದೊಡ್ಡ ಮೇಳ ಆಗಿ ಹಾಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಅಭಿವೃದ್ಧಿ ಮಾಡಬೇಕು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಂಡು, ಯಾಕಂದರೆ ಅವರ ನಮ್ಮ ಬಹುಶಃ ಬೆನ್ನೆಲುಬಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೊಡ್ತಿದ್ದೀವಿ. ಹಾಗೆ ಕಾರ್ಯಕ್ರಮ ಮಾಡುವಾಗ ಶೃಂಗೇರಿಯಲ್ಲಿ ಇದ್ರ ಬಗ್ಗೆ ಹೇಳಬೇಕು. ನಾವು ಎಲ್ಲಿ ಮಾಡುವಂಥ ಕಾರ್ಯಕ್ರಮ ಬಂದಾಗ ಮೊನ್ನೆ ಹೇಳಿದಾಗಲೇ ಇಲ್ಲಿ ಮಾದರಿ, ಯಾಕಂದರೆ ನಾವು ಮಾಡುವ ಟಿಕೆಟ್ಗಳು ಆಲ್ರೆಡಿ 4 ತಿಂಗಳ ಮುಂಚಿಗೆ ಆಗಿದೆ. ನಮ್ಮದು ಆಗಸ್ಟ್ 15 ಹಲಸು ಮೇಳ ಆಲ್ರೆಡಿ ಮುಗಿದಿದೆ. ನಮಗೆ ಬೇರೆ ಬೇರೆ ಎಸ್ಪೆಷಲಿ ಕಾರ್ಕಳ, ಅದಾದಮೇಲೆ ಆಳ್ವಾಸಲ್ಲಿ ಎಲ್ಲ ಕಡೆ ಆಗಿತ್ತು. ನಮ್ಮ ಮೇಳ ಹೇಳಿದರೆ ನಮಗೆ 70 ಸಾಲ್ವ್ ಮಾಡ್ತಾರೆ. ನಮಗೆ ಹಾಲ್ ಚೆನ್ನಾಗಿಲ್ಲ, ಅದೇ ಸಮಸ್ಯೆ ನಮಗೆ. ಯಾವತ್ತೂ ಹಾಲ್ ಆಗಿಲ್ಲ. ಆಮೇಲೆ ಸಚಿನ್ ಮತ್ತೆ ದುಡ್ಡು ಮೇಡಮ್ ಅವರು ಈ ಹಾಲ್ ನೋಡಿದಾಗ ತುಂಬ ಖುಷಿ ಆಯಿತು. ಇಂಥ ಒಂದು ಅದ್ಭುತ ಹಾಲು ಶೃಂಗೇರಿಯಲ್ಲಿ ಇಲ್ಲಿಗೆ ಹೋಗಿ ಇಂಥ ಒಂದು ದೊಡ್ಡ ಮೇಳ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಷ್ಟೊಂದು ಮಳೆ ಬಂದರೂ ಕೂಡ ಏನೂ ಸಮಸ್ಯೆ ಆಗಿದೆ ಈ ಹಾಲಲ್ಲಿ ಮಾಡಲಿಕ್ಕೆ ಆದರೆ ಸಮಸ್ಯೆ ಆಗ್ತಿದೆ.
ಸಂದರ್ಭದಲ್ಲಿ ಆಗಿದೆ. ಇವತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ, ಹಾಗೆ ನನ್ನ ಆತ್ಮೀಯ ಎಲ್ಲ ಸ್ಟಾಲ್ ವೆಂಡರ್ಸಿಗೂ ಕೂಡ ಇವರು ಇಲ್ಲದಿದ್ದರೆ ನಾನು ಇಷ್ಟು ಡಿವೈಡ್ ಮಾಡಲಿಕ್ಕೆ ಆಗುತ್ತಿಲ್ಲ. ಯಾಕಂದರೆ ನಮ್ಮನ್ನ ನಂಬಿ ನೂರಾರು 200-400 ಕಿಲೋಮೀಟರ್ಗಳಿಂದ ದೂರದಿಂದ ಅವರು ಗಾಡಿ ತಗೊಂಡು ಬಸ್ಸಲ್ಲಿ ಬಂದು ಅಥವಾ ಇದು ಮಾಡೋದು ಬಂದಿರ್ತಾರೆ. ಅವರೆಲ್ಲ ನಮ್ಮನ್ನು, ಯಾಕಂದರೆ ಇವರಿಗೆ ಬೇರೆ ಇನ್ಕಮ್ ಇಲ್ಲ, ಇದೇ ಅವರಿಗೆ ಇನ್ಕಮ್ ಆಗಿರುತ್ತೆ. ತುಂಬ ದೂರದಿಂದ ಬೆಳಗಾವಿಯಿಂದ, ಇಳಕಲಿಂದ, ರಾಮನಗರದಿಂದ, ಚನ್ನಪಟ್ಟಣದಿಂದ, ಮೈಸೂರಿಂದ, ಉಡುಪಿ, ಕುಂದಾಪುರ, ಕಾರ್ಕಳ ಎಲ್ಲ ಭಾಗದಿಂದ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ, ಯಾಕಂದರೆ ನಾನು ಈ ಬೆನಕ ಯೂನಿಟ್ ಅನ್ನೋದು ಸ್ಟಾರ್ಟ್ ಆಗಿದ್ದೆ ಸತ್ಪೂರ ಆಗಿದ ಕಂಪ್ನಿಯಿಂದ. ಸತ್ಪೂರ ಆಗಿದ ಉತ್ಪನ್ನ ಜೊತೆಗೆ ಬೇರೆ ಎಲ್ಲ ಉತ್ಪನ್ನಗಳು ಕೂಡ ಅವಕಾಶ ಸಿಗ್ತಿದ್ದೇವೆ. ಹಾಗೆ ಇಲ್ಲಿ ನಮ್ಮ ಸಂತೋಷ್ ಭಂಡಾರಕರಲ್ಲಿ ಕೂಡ ನಾವು ವೇದಿಕೆ ಕೊಡ್ತಿದ್ದೇವೆ. ಅಂತ ಹೇಳಿದ್ರೆ ಅವರ ಹಲವು ಉತ್ಪನ್ನ ಇವತ್ತು ಅತಿ ಹೆಚ್ಚು ಬದ್ಧರಾಗಿದೆ. ಅವರ ಉತ್ಪನ್ನ ಕೂಡ ಒಳ್ಳೆದಾಗಿದೆ. ದಿನಗಳಲ್ಲಿ ನೀವು ನಮ್ಮನ್ನ ನಂಬಿ ಇನ್ನೂ ಕೂಡ ಒಳ್ಳೆ ಈವೆಂಟ್ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಮಾತಾಡಿದ್ದು ನಾವು ತುಂಬ ಜಾಸ್ತಿ ಮಾತಾಡೋಲ್ಲ. ಜಾಸ್ತಿ ಮಾತಾಡೋದು ಒಂದು ಸೇರಿದ್ದು ನನ್ನ ಒಂದು ಅವಕಾಶ ಕೊಟ್ಟಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ತಮ್ಮ ನುಡಿಗಳನ್ನು ಹಂಚಿಕೊಳ್ಳುವಂತಹ ಶ್ರೀಯುತ ಗಣೇಶ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ನುಡಿಗಳನ್ನು ಹಂಚಿಕೊಳ್ಳಲಿರುವ ಶ್ರೀಯುತ ನಾಗೇಶ್ ಕಾಮತ್, ವ್ಯಾಪಾರಿಗಳು ಮತ್ತು ಸಮಾಜ ಸೇವೆಗಳು ನೀಡುತ್ತೇವೆ. ಇವರ ನಿರ್ಣಯಿಸಿಕೊಳ್ಳುತ್ತಾ ಶ್ರೀಯುತರನ್ನು ಗೌರವಪೂರ್ವಕವಾಗಿ ಗೌರವಿಸಲಿಕ್ಕೆ ಆದೇಶಿಸಿದ್ದೇವೆ. ನಮಸ್ಕಾರ. ಇವತ್ತು ನಮ್ಮ ಗಣೇಶ್ ಶೆಟ್ಟಿಯವರು ಮೊನ್ನೆ ಕೂಡ ಮಾತಾಡೋದು ನಾನು ಕೇಳಿದ್ದೆ. ಅವರು ಕೂಡ ಇಲ್ಲಿ ತುಂಬ ಜನ ಇದ್ದಾರೆ, ಎಲ್ಲರೂ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಕೇಳಿಕ್ಕೆ ಜನ ಇದ್ದಾರೆ. ಆಮೇಲೆ ಒಂದು 2-3 ಜನ ಹೇಳಿ ಇವತ್ತು ಕೇಳಿಕೆ ವೇದಿಕೆಯಲ್ಲಿ ಜನ ಯಾರು ಸ್ವಲ್ಪ ಹಾಗಾಗಿ ಪ್ರಥಮವಾಗಿ ನನ್ನ ಶ್ರೀಮಂತವರೇ ಮತ್ತು ವೇದಿಕೆಯಿಂದ ಎಲ್ಲ ಆತ್ಮೀಯರು, ಈಗಾಗಲೇ ಹಲಸಿನ ಮೇಳದ ಬಗ್ಗೆ ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಮತ್ತು ಇವತ್ತು ಗಣೇಶನವರ ಮೂಲಕ, ಗಣೇಶ್ ಶೆಟ್ಟಿಯವರ ಮೂಲಕ ನಾವು ಮಾತನ್ನು ಕೇಳಿದ್ದೇವೆ. ಇದೊಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ನಾವು ಕಳೆದ ಕೆಲವು ರೀತಿಗಳನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮ ಮನೋಚಾರ್ಯರು ಕುಂದಾಪುರದ ಕನ್ನಡದಲ್ಲಿ ಎಲ್ಲ ಬರ್ತೀನಿ ಮರಕ ಬ್ರಹ್ಮಾಂಗ ಹಂಚಿದಾರ ಇತ್ತು, ಅಲ್ಲೆಲ್ಲ ನೀವು ಬರ್ತು ಅಲ್ಲಿ ಬಾರಿ ನಮ್ಮನೆ ಶೃಂಗೇರಿ ಹೇಳೋದಿಗೆ ನಮಗೆ ಇಂಥವ್ರು ಬೆಳಗ್ಗೆ ನಮ್ಗೆ ವಾಪಸ್ ಆಗ್ತಿದೆ. ಅದು ಶೃಂಗೇರಿಗೊಂದು ಮಾಡಿ ಹೆಂಗೆ ಅದರ ಆಸೆ ಇವತ್ತು ಪೂರೈಸ್ತೀವಿ. ಯಾಕಂದರೆ ಒಂದು ಮೇಳ ಮಾಡುವುದೇ ಸುಲಭದ ಮಾತಲ್ಲ, ಅದನ್ನು ಸಂಘಟನೆ ಮಾಡುವುದು ಅದನ್ನು ಅಷ್ಟೊಂದು ಸುಲಭದ ಮಾತಲ್ಲ. ಯಾಕಂದರೆ ಒಂದು ಸಣ್ಣ ಕಾರ್ಯವನ್ನು ಮಾಡುವುದು ಇವತ್ತು ಬಹಳ ಕಷ್ಟಕರವನ್ನು ತಿಳಿಸಿದ್ದು. ಇವತ್ತು ನಮ್ಮ ಶೃಂಗೇರಿಯಲ್ಲಿ ಒಂದು ಬೃಹತ್ ಮೇಳ, ಕೇವಲ ಹಂಚಿನ ಮೇಳ ಅಲ್ಲ, ಅದರ ಜೊತೆಯಲ್ಲಿ ಅನೇಕ ಉದ್ಯೋಗಸ್ಥರಿಗೆ ಅವರ ಆರ್ಥಿಕ ವ್ಯವಸ್ಥೆಯನ್ನು ವ್ಯಾಪಾರ ಮಾಡಲಿಕ್ಕೆ, ಮೂಲಕವಾಗಿ ಅವರ ಆರ್ಥಿಕತೆಯನ್ನು ಸ್ವಲ್ಪ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ಮೇಳ. ನಾವು ಮೊನ್ನೆ ಹಂಚಿನ ಬಗ್ಗೆ ಮಾತಾಡಬೇಕಂದ್ರೆ ಪ್ರಾಯಶಃ ನನ್ನ ಜೀವನವೇ ಒಂದು ಹಂಚು. ಯಾಕಂದರೆ ಸಣ್ಣ ಇರುವಾಗ ಸಣ್ಣ ಕೊಟ್ಟಿಗೆ ಈ ಹಿಂಗ ಹಲಸಿನ ಮರನ ಕೂತ್ಕೊಂಡು ಹಿಂಗ ಹಚ್ಚಿಕೊಂಡು ಈ ಹಚ್ಚಿಕೊಂಡಿದ್ದವನು. ಹಾಗಾಗಿ ಹೋಗಿ ನಮ್ಮ ಹಲಸು ಅಂದರೆ ಒಂದು ನಮ್ಮ ರೀತಿಯಲ್ಲಿ ಹಬ್ಬ, ಜೀವನಕ್ಕೊಂದು ಅವಿನಾಭಾವ ಸಂಬಂಧ. ಹಲಸಿನ ವಿಚಾರದ ಬಗ್ಗೆ ಮೊನ್ನೆ ಮಾತನಾಡಿದ್ವಿ. ಇವತ್ತು ಮೌಲ್ಯವರ್ಧನ ಹಲಸಿನ ಹಣ್ಣಿನ ಅನೇಕ ಖಾದ್ಯಗಳನ್ನು ಮಾಡುವ ಮೂಲಕ ಗೊಲೆಯು, ಹೋಳಿಗೆ ಏನೇನು ಸಾಧ್ಯ ಉಂಟು ಅದನ್ನೆಲ್ಲ ಜಾಮ್ ಅದನ್ನೆಲ್ಲ ಮಾಡಿ ಹಲಸಿಗೆ ಒಂದು ಮೌಲ್ಯವನ್ನು ಇವತ್ತು ತಂದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ನಾವು ಇವತ್ತು ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಹಲಸು ವೇಸ್ಟ್ ಆಗಿ ಹೋಗ್ತಾ ಇದೆ. ಯಾಕಂದರೆ ಎತ್ತರ ಮರಗಳು, ಪ್ರಾಣಿಗಳ ಕಾಟ. ಈಗಂತೂ ನಮ್ಮ ಊರಲ್ಲಿ, ನಮ್ಮ ಮಲೆನಾಡಲ್ಲಿ ಹಲಸು ವೈವಿಧ್ಯವಾದ
ವಿವಿಧ ಜಾತಿಯ ಉತ್ತಮ ಜಾತಿಯ ಹಸುವನ್ನು ಬೆಳೆದಿದ್ದಾರೆ. ನಮ್ಮ ಮನೆಗೆ ಕೊಡ್ತಾ ಇದ್ರು ನಮ್ಮ ಸ್ನೇಹಿತರು ಇಲ್ಲೇ ಮೊಟ್ಟಿ ಮನೆ ಜಯರಾಮ. ಈಗ ಏನಾಗಿದೆ ಅಂದರೆ ಪಾಪ ಅವ್ರಿಗೆ ವಯಸ್ಸಾಗಿದೆ, ಮರದಲ್ಲಿ ಎಣಿಗಾಲ ದೊಡ್ಡ ಹಂಚನ್ನು ಬಿಡ್ತಾರೆ, ಮಂಗಳೆಲ್ಲ ಕಿತ್ತು ಹಾಕ್ತಾರೆ. ಆದರೆ ಇವತ್ತು ಅದನ್ನು ಮುಗಿಸಲೇಬೇಕು. ಅದರ ಉತ್ಪನ್ನಗಳು ಹಲವು, ಕೇವಲ ಹಸುವನ್ನು ಮಾತ್ರ ಅಲ್ಲ, ಹಸಿನಕಾಯಿ, ಹೊಳೆ, ಅದರ ಕಿತ್ತು ಇವತ್ತು ಫ್ಯಾಕ್ಟರಿಯಲ್ಲಿ ತುಂಬ ವೈಷಮ್ಯವಾದ ಪುಷ್ಪಗಳನ್ನು ಮಾಡ್ತಾರೆ. ಅದನ್ನು ಮೌಲ್ಯಗಳನ್ನು ಉಂಟಾಗ್ತದೆ. ಆ ರೀತಿಯಲ್ಲಿ ನಾವು ಹಲಸಿನ ಬೆಳೆಯನ್ನು ನಾವು ಬೆಳೆಸಬೇಕು. ನಮ್ಮ ಇದರಲ್ಲಿ ನಾವು ಹೆಚ್ಚಿನ ಮಳೆಗಾಲದಲ್ಲಿ 3 ತಿಂಗಳು ಈ ಹಲಸಿನ ಮೂಲಕ ಹಲಸಿನ ಹಣ್ಣಿನ ಮೂಲಕ ಅಥವಾ ಹಲಸಿನ ಕಾಯಿ ಉತ್ಪನ್ನ ಮೂಲಕ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಪ್ಪಳ ಇರ್ಬೋದು, ಮನೆಯಲ್ಲಿ ಹೂ ಇರ್ಬೋದು, ತುಂಬ ರೀತಿಯ ವೈವಿಧ್ಯಮಯ ಖಾದ್ಯಗಳನ್ನು ಮಾಡ್ತಾ ಇದ್ದೀವಿ ನಾವು. ಹಲಸಿನ ಹಣ್ಣು ಸೀಸನ್ನಿಂದ ನಮ್ಮಲ್ಲಿ ದಿನ ಬೆಳಗ್ಗೆ ಹಲಸಿನ ಹಣ್ಣನ್ನು ಇಡ್ಲಿ, ಹಲಸಿನ ಕಡುಬು, ಹಲಸಿನ ಮೂಲಕ ಇವುಗಳು ನಮಗೆ ಬಹಳಷ್ಟು ಸಿಗ್ತಾ ಇತ್ತು. ಹಲಸಿನ ಬೀಜದ ತೆಗೆಯುತ್ತಿರ ಅದರ ಪೌಷ್ಟಿಕಾಂಶಗಳು ಕುರಿತು ಇವತ್ತು ನಾವು ಅದರ ಮಾತನ್ನು ಹೇಳಿದ್ದೇವೆ. ಇಂಥ ಒಂದು ಹಲಸು ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿದ್ದು ಆ ಮೂಲಕ ಮೂಲಕವಾಗಿ ಅದರ ಮೌಲ್ಯವರ್ಧನೆ ಮಾಡಿದಾಗ ಒಂದು ರೀತಿಯಲ್ಲಿ ಜನರಿಗೆ ಉತ್ತಮವಾದ ಪೌಷ್ಟಿಕಾಂಶದ ಆಹಾರವು ದೊರಕುವುದೆಂದರೆ ನಮ್ಮ ದೇಶದ ಒಂದು ಜೀವಿತು ಅದು ಕೂಡ ಹೆಚ್ಚಾಗಿ ಸಾಧ್ಯ ಆಗಿದೆ. ಇವತ್ತು ಅನೇಕ ದೇಶಗಳಲ್ಲಿ ಹಲಸಿಗೆ ಸರ್ಕಾರದ ಹಲಸಿನ ಬೆಳೆಗೆ ಸರ್ಕಾರದಿಂದ ನಿಂತು ಅದರ ರಫ್ತು ಅಂತರವನ್ನು ರೈತರಿಗೆ ಮಾಡಿಕೊಡ್ತಾ ಇದೆ. ಕೆಲವು ಹಲವು ದೇಶಗಳು ಇವತ್ತು ಹಲಸಿನ ಹಣ್ಣನ್ನು ಬೆಳೆದು ವಿದೇಶಕ್ಕೆ ರಫ್ತು ಮಾಡಿ ಸಂಯೋಜಿತವಾಗಿ ಸುಮಾರು ರೈತರಿಗೆ ಅನುಕೂಲವಾದ ಸ್ಥಿತಿಯಲ್ಲಿ ನಡೆದುಕೊಳ್ತಾ ಇದೆ. ಇದಕ್ಕೆ ನಮ್ಮ ಸರ್ಕಾರಗಳು ಕೂಡ ಹಲಸಿನ ಬೆಳೆಯನ್ನು ಒಂದು ಪಾರಂಪರಿಕ ಬೆಳೆಯನ್ನು ತಂದು ಅದನ್ನು ಬೆಳೆಯವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅವರಿಗೆ ಮಾರುಕಟ್ಟೆಯನ್ನು ಸರಿಯಾದ ಮಾರುಕಟ್ಟೆಯನ್ನು ದೇಶ ಮತ್ತು ಮಾತ್ರ ವಿದೇಶದಲ್ಲಿ ಬೆಳೆಸುವ ವ್ಯವಸ್ಥೆ ಮಾಡಿದ್ರೆ ಖಂಡಿತವಾಗಿ ಒಂದು ಹಲಸು ಪರ್ಯಾಯ ಬೆಳೆಯಾಗಿ ರೈತರ ಜೀವನದಲ್ಲಿ ಒಂದು ಬೆಳಕನ್ನು ಕಾಣಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಈಗಾಗಲೇ ಗಣೇಶ ಹೇಳಿದ್ರು, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಒಂದು ದೊಡ್ಡ ಮೇಳವನ್ನು ಮಾಡ್ತೇವೆ ಅಂತೇಳಿ. ಪ್ರಾಯಶಃ ಇವತ್ತು ನಮ್ಮ ಸಚಿವರು ತಂಡ ಒಂದು ಉತ್ತಮವಾದ ಕೆಲಸಕ್ಕೆ ನಮ್ಮ ಅವರು ಕೂಡ ಪ್ರಯತ್ನಪಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಪ್ರಾಯಶಃ ಅವರಿಗೆ ಇಷ್ಟು ಕಷ್ಟ ಇದೆ ಅಂತ ಗೊತ್ತಿಲ್ಲ. ಎಲ್ಲರೂ ನಮ್ಗೆ ಹೇಳಿದರೆ ಸ್ವಲ್ಪ ನಾವು ಅವ್ರ ಜೊತೆಗೆ ಹೇಳ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಗಣೇಶ ಹಬ್ಬದೊಳಗೆ ಒಂದು ಇನ್ನೊಂದು ಒಂದು ಹಲಸಿನ ಮೇಳ ಈ ರೀತಿಯ ಒಂದು ವೈವಿಧ್ಯಮಯ ಮಾರುಕಟ್ಟೆ ನಮ್ಮ ಶೃಂಗೇರಿ ಜನರಿಗೆ ಕೊಟ್ಟರೆ ನಾನು ಕೂಡ ಅದರಲ್ಲಿ ಭಾಗವಹಿಸಿ ನನ್ನ ಕೈಲಾದಷ್ಟು ಭಾಗವಹಿಸ್ತೇನೆ, ಸಹಾಯವನ್ನು ಮಾಡುತ್ತೇನೆ ಅಂತ ಮಾತನ್ನು ಭರವಸೆ ನೀಡಿದ ಇವತ್ತು ಇಲ್ಲಿ ತುಂಬ ಸ್ಥಳಗಳು ಎಲ್ಲ ಸ್ಥಳಗಳಿಗೆ ತುಂಬ ವ್ಯಾಪಾರವನ್ನು ಕೊಂಡು ಹೋಗುವುದಿಲ್ಲ. ಕೆಲವು ಪಾಪ ನಮಗೆ ಬೇಸರಾಗ್ತದೆ. ಸ್ಟಾರ್ಟಿಂಗಲ್ಲಿ ನಾವು ಬರುವಾಗ ಹೇಳ್ತಾ ಇದ್ರು, ಬರ್ತೀವಿ ಆ ಕಡೆ ಬರ್ತೀವಿ ಈ ಕಡೆ ಹೋಗ್ತೀವಿ, ಏನು ತಗೊಳ್ಳಿಲ್ಲ ಆಗ್ತದೆ. ಅವರು ಮಾತು ಕೇಳುವಾಗ ಬೇಸರ ಆಯಿತು. ಆದರೆ ಹೊರಗಡೆ ಬಂದಾಗ ಕೆಲವು ಅಂಗಡಿಗಳಿಗೆ ವ್ಯಾಪಾರ ಆಗ್ತಾ ಇದೆ, ಕೆಲವರಿಗೆ ಆಗದೇ ಇರ್ಬೋದು. ಯಾಕಂದರೆ ಜನರ ಒಂದು ಉತ್ಸವಗಳಿಗೆ ಅವರಿಗೆ ಹೋಗಬೇಕು, ಬೇಡಿಕೆ ಇದೆ, ಅದಕ್ಕೆ ತಕ್ಕಂತೆ ವ್ಯಾಪಾರ ಆಗ್ತದೆ. ಆದರೂ ಹಲಸಿನ ಹೋಳಿಗೆ, ಆಮೇಲೆ ಹಲಸಿನ ಮೂಲಕ ಮನುಷ್ಯರು ಊರಿನ ಹತ್ರ ಒಳ್ಳೆಯ ವ್ಯಾಪಾರ ಇತ್ತು. ಮನಸ್ಸಿಗೆ ಸಂತೋಷ ಇದೆ. ಯಾಕಂದರೆ ಹೊರಗಡೆಯಿಂದ ಬಂದವರು ನಮ್ಮೂರಿಗೆ ಬಂದು ಏನಾದರೂ ಒಳ್ಳೆಯ ವ್ಯಾಪಾರ ಮಾಡ್ಕೊಂಡು ಹೋದರೆ ನಮ್ಮ ಊರಿಗೆ ಒಂದು ಹೆಸರು, ನಮ್ಮೊಂದು ಹೆಸರು ಅಂತ ಹೇಳ್ತಾ ಇಂಥ ಮೇಳಗಳು ಗಣೇಶಕ್ಕೆ ಆಚರಿಸಿದ್ದು ಮುಂದೆ ನಮ್ಮ ಸಂಘದಲ್ಲಿ ಉತ್ತಮ ರೀತಿಯಲ್ಲಿ ನಡೆದು ನಾವು ಮುಂದಿನವರನ್ನು ಹೆಚ್ಚು ಕೂಡ ನಮ್ಮ ಪ್ರೋತ್ಸಾಹವನ್ನು ಬೆಳೆಸೋದಕ್ಕೆ ತಮಗೆ ಮೊದಲನ್ನೇ ನನ್ನ ವಂದನೆಯನ್ನು ಕೊಡ್ತಾ ನನ್ನ ಮಾತನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಹಂಚಿಕೊಂಡಂತಹ ಶ್ರೀಯುತ ನಾಗೇಶ್ ಕಾಮತ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ಪ್ರವೀಣ್ ಪೂಜಾರಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ವಿದ್ಯಾರಣ್ಯಪುರ ಇವರನ್ನು ವಿನಂತಿಸಿಕೊಳ್ಳುತ್ತಾ ಧ್ವನಿಮಂಟಪಕ್ಕೆ ಆಮಂತ್ರಿಸಿದ್ದಾರೆ. ವ್ಯಾಪಾರಿಗಳು ಇವತ್ತಿನ ದಿನ ಶೃಂಗೇರಿಗೆ ಹಲಸು ಮತ್ತು ಸ್ವದೇಶಿ ಮೇಳದಲ್ಲಿ ಮೇಳ ಮಾಡಿದ್ದಾರೆ. ಅವರಿಗೆ ಯಶಸ್ಸಾಗಿ ಇನ್ನೂ ಹೆಚ್ಚಿನ ರೀತಿಯ
ನೀವು ಇನ್ನೂ ಸಂಪೂರ್ಣ ಮೇಳಗಳನ್ನು ಮಾಡಿ ನಿಮಗೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಾನು ಒಂದು ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ಇನ್ನೊಮ್ಮೆ ಅವರಿಗೆ ನಮ್ಮೂರಿನ ಸ್ವಾಗತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಪ್ರವೀಣ್ ಪೂಜಾರಿ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಭಾಸ್ಕರ್ ಪೂಜಾರಿ ಇವರನ್ನ ಧ್ವನಿಮಂಟಪಕ್ಕೆ ಆಮಂತ್ರಿಸಲಿದ್ದಾರೆ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿ ಶ್ರೀ ರಮೇಶ್ ಅಮ್ಮ ಕನ್ಸ್ಟ್ರಕ್ಷನ್ ಶೃಂಗೇರಿ ಇವರನ್ನು ವಿನಂತಿಸಿಕೊಳ್ಳುತ್ತಾ ಧ್ವನಿಮಂಟಪಕ್ಕೆ ಆಮಂತ್ರಿಸಿದ್ದಾರೆ. ಶ್ರೀ ಶಾರದಾ ಗೃಹೋತ್ಸವ ಶೃಂಗೇರಿಯಲ್ಲಿ ಬಹುದೊಡ್ಡ ಹಲಸು ಮತ್ತು ಸ್ವದೇಶಿ ಮೇಳ ನಡೀತಾ ಇದೆ. ಇದರ ಸಮಾರಂಭದ ವೇದಿಕೆಯ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪತಂಜಲಿ ಶಿಕ್ಷಣ ಯೋಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ನನ್ನ ಗುರುಗಳು ಆದಂತಹ ನಾಗೇಂದ್ರ ಹಾಗೂ ವಿದ್ಯಾನಗರ ಗ್ರಾಮ ಪಂಚಾಯಿತಿಯ ಪೂರ್ವ ಅಧ್ಯಕ್ಷರು ನನ್ನ ಆತ್ಮೀಯರಾದ ಪ್ರವೀಣ್ ಚೌಧರಿ ಅವರೇ ಹಾಗೂ ಸಂಗಾಗಿ ಖಾಸಗಿ ಕಟ್ಟಡ ಮುಖ್ಯ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾದ ಭಾಸ್ಕರ್ ಪೂಜಾರಿ ಅವರೇ ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ವಿಭಾಗದಂತಹ ಜನಕವಿನ ಪ್ರಮುಖರಾದಂತಹ ಗಣೇಶ್ ಹೆಗ್ಡೆಯವರು ಹಾಗೂ ಅವರ ಎಲ್ಲ ಮುಖ್ಯ ಸಹೋದರರು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂತಹ ನನ್ನ ಆತ್ಮೀಯ ಗೆಳೆಯರಾದಂತಹ ಸಚಿನ್ ಅವರು ಹಾಗೂ ರೇಖೆ ರೇವಂತ್ ಅವರು, ಅನಿಲ್ ಕುಮಾರ್ ಅವರು, ಆಶೀಫ್ ಅವರು, ಸುನೀಲ್ ಅವರು ಹಾಗೂ ಅವರ ತಂಡಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ದಿನ ಈ ಒಂದು ಸಮಾರಂಭ ಸಮಾರಂಭದಲ್ಲಿ ನನಗೊಂದು ವೇದಿಕೆ ಅವಕಾಶವನ್ನು ಕಲ್ಪಿಸುತ್ತಿದ್ದಾರೆ. ಇಲ್ಲಿ ಸ್ವದೇಶಿ ವಸ್ತುಗಳು ಮತ್ತು ಹಲಸು ಮೇಳವನ್ನು ಏನು ಆಯೋಜನೆ ಮಾಡಿದ್ದೀರಾ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಶೃಂಗೇರಿಯಲ್ಲಿ ಈಗಾಗಲೇ ನವರಾತ್ರಿ ರಥೋತ್ಸವ ಹಾಗೂ ದುರ್ಗಾ ದೇವಸ್ಥಾನದ ಜಾತ್ರೆಗಳನ್ನು ಮಾಡಿದ್ದೇವೆ. ಆದರೆ ಇದು 3ನೇ ಜಾತ್ರೆ ಹಲಸು ಮತ್ತು ಪ್ರದರ್ಶನಗಳನ್ನು ನಮ್ಮ ಸಚಿವರ ನೇತೃತ್ವದಲ್ಲಿ ನಡೀತದೆ. ತುಂಬ ನೋಡಲಿಕ್ಕೆ ಸಂತೋಷ. ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳು ಓದಿದ್ರೆ ಕೂಡ ಅವರಿಗೆ ಉದ್ಯೋಗ ಸಿಗೋದಿಲ್ಲ. ಇಂತಹ ಒಂದು ಮೇಳವನ್ನು ನೋಡಿದ ಅನ್ಸುತ್ತೆ ಉದ್ಯೋಗ ಸಿಕ್ಕಿದ್ರೆ ಕೂಡ ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಒಂದು ದಾರಿದೀಪ ಮೇಳ ಆಗ್ತಾ ಇದೆ ಅಂತೇಳಿ ನಾನು ಅನಿಸ್ತೇನೆ. ಏಕೆಂದರೆ ಉದ್ಯೋಗ ಇಲ್ಲ ಅಂತೇಳಿ ಭಯಪಟ್ಟಂಗೆ ಹೋಗೋದ್ರಿಂದ ಇಲ್ಲಿ 100 ಕಿಲೋಮೀಟರಿಂದ ಬಂದು ಉದ್ಯೋಗವನ್ನು ಮಾಡ್ತಿರ್ತಾರೆ. ಇವ್ರು ನನ್ನ ನೋಡಿದಾಗ ಅನ್ಸುತ್ತೆ ಯಾಕೆ ಉದ್ಯೋಗ ಇಲ್ಲ, ನಾನು ಕೂಡ ಇಂಥ ಒಂದು ನಮಗಿನ ಆಯಿತು ಈ ಒಂದು ಉದ್ಯೋಗನ ಪ್ರಾರಂಭಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಅದರಲ್ಲಿ ಸ್ವದೇಶಿ ವಸ್ತುಗಳನ್ನು ನಾವು ಮಾಡೋದ್ರಿಂದ ನಮ್ಮ ದೇಶವನ್ನು ನಾವು ಬೆಳೆಸಬಹುದು. ಹಾಗಾಗಿ ಸ್ವದೇಶಿ ವಸ್ತುಗಳು ಹೆಚ್ಚಿನ ವೆಚ್ಚನ ಬರಬೇಕು. ಜೊತೆಗೆ ನಾವು ಬೆಳೆಯುವಂಥ ಹಣ್ಣುಗಳನ್ನು ನಾವೇ ತಿನ್ನುವಂತಾಗಬೇಕು. ಅದು ಬಿಟ್ಟು ಹೊರದೇಶದಲ್ಲಿ ಅಥವಾ ಇತರೆ ದೇಶದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಿ ನಾವು ತಿನ್ನುವ ಮೂಲಕ ನಮ್ಮ ಸ್ವದೇಶಿ ವಸ್ತುವನ್ನು ಎಲ್ಲೇ ಒಂದು ಕಡೆ ಬೆಲೆ ಗುಂಟಾಗಿ ಮಾಡ್ತಿದ್ದೀವಿ ಅಂತೇಳಿ ನನ್ನ ಒಂದು ಅನಿಸಿಕೆ. ಇದರ ಜೊತೆಯಲ್ಲಿ ಸ್ವದೇಶಿ ವಸ್ತುಗಳ ವಿಷಯಗಳಲ್ಲಿ ನಾನು ಮುಂದೆ ತಗೊಂಡೆ ತಲೆಗೊಂಡು ಇವತ್ತು ಯಾರು ಕೂಡ ಬೆಳೆದಾಗಿ ಎಲ್ಲರೂ ಕೂಡ ಕತ್ತಿರಬೇಕು ಅಂತ ಭಾವಿಸ್ತಾರೆ. ಅದೇ ರೀತಿ ಆ ತಲೆಗೊಂಡು ಕಟ್ಟಾಗಬೇಕಾದ್ರೆ ಇವಾಗ ಬೇರೆ ಬೇರೆ ರೀತಿಯ ಕ್ರೀಮ್ಗಳು ಬಂದಿದೆ, ಅದನ್ನು ಹಚ್ಕೊಳ್ತೀವಿ. ಅಂದರೆ ಅದರಿಂದ ಸಮಸ್ಯೆಗಳು ಏನಂತಂದರೆ ಒಂದು ಮುಖ್ಯವಾಗಿ ಆ ಕ್ರೀಮ್ನಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ. ಜೊತೆಗೆ 2 ಕಣ್ಣುಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ನಾವು ಹೋಗ್ತೀವಿ. ಜೊತೆಗೆ ತಿನ್ನೋದ ಕೇಳಿರುವ ಸ್ಥಿತಿಗೆ ಹೋಗ್ಬೋದು. ಅಂದರೆ ತುಂಬ ಜೀವಕ್ಕೆ ಹಾನಿಯಾಗುವಂಥ ಆರೋಗ್ಯ ವಸ್ತು. ಅದನ್ನು ಇಲ್ಲಿ ಸ್ವದೇಶಿ ಮೇಳದಲ್ಲಿ ಒಂದು ಆಯುರ್ವೇದಿಕ್ ಮೂಲಕ ಅದರ ಪ್ರಯೋಗವನ್ನು ಬರ್ತಾ ಇದ್ದಾರೆ.
ಇದರಿಂದ ಯಾವುದೇ ಜೀವಕ್ಕೆ ಹಾನಿ ಆಗೋದಿಲ್ಲ. ನಿಮ್ಮ ತಲೆಗಳು ಕೂಡ ಕಟ್ಟಾಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು. ಅಂದರೆ ಸ್ವದೇಶಿ ವಸ್ತುಗಳನ್ನು ನಾವು ಖರೀದಿ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಅನ್ನುವಂಥ ಸಂದೇಶವನ್ನು ನಾವು ಕೊಡ್ತಾ ಇವತ್ತು ಅವಕಾಶ ಕೊಟ್ಟಿರುವ ತಮ್ಮ ಎಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಹಂಚಿಕೊಂಡಂತಹ ಶ್ರೀ ರಮೇಶ್ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಶ್ರೀಯುತ ಸುಧಾಕರ್ ಶೆಟ್ಟಿ ಅಮ್ಮ ಫೌಂಡೇಶನ್ ನಿರ್ಮಾತೃಗಳು ಇವರನ್ನ ಗೌರವಪೂರ್ವಕವಾಗಿ ಆಮಂತ್ರಿಸುತ್ತಾ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶ್ರೀಯುತ ಅಚ್ಯುತ್ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಆಮಂತ್ರಿಸುತ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಸ್ವದೇಶಿ ನಿರ್ಮಾಣದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ಶ್ರೀಯುತ ಸುಧಾಕರ್ ಶೆಟ್ಟಿ ಅಮ್ಮ ಫೌಂಡೇಶನ್ ನಿರ್ಮಾತೃಗಳು ಇವರನ್ನು ಕೇಳಿಕೊಳ್ಳುತ್ತಾ ಗೌರವಪೂರ್ವಕವಾಗಿ ವೇದಿಕೆಗೆ ಗೌರವಪೂರ್ವಕವಾಗಿ ಧ್ವನಿಮಂಟಪಕ್ಕೆ ಆಮಂತ್ರಿಸುತ್ತಿದ್ದೇನೆ. ನಮ್ಮ ನೆಂಟು ಇದ್ರು ಹೌದಾ ಎಲ್ಲಿ ಅದೇ ಸೋಪ್ ಮೆಡಿಸಿನ್ ಅಲ್ಲಿ ಅವರು ಅಲ್ಲೊಂದಿದೆಯಲ್ಲ ಅಲ್ಲೊಂದಿದೆ ಅದೇ ಅಲ್ಲೇ ಇತ್ತು ಬಂದಿಲ್ಲ ಅಂದರೆ ದಿವಸ ಎಕ್ಸ್ಚೇಂಜ್ ಆಗ್ತಾರಲ್ಲ ಅಂದರೆ ಒಬ್ಬೊಬ್ಬರು ಬಂದು ಮತ್ತೆ ಅಂದರೆ ಒಬ್ಬರೇ ನಿಲ್ಲಕ್ಕಾಗಲ್ಲ ಆಗಲ್ಲ ಒಂದು ದಿವಸ ಇದ್ದು ಮಾರನೇ ದಿವಸ ಇರಲ್ಲ ಆ ಥರ ಅಂದರೆ ವರ್ಕರ್ಸ್ ಎಕ್ಸ್ಚೇಂಜ್ ವೇದಿಕೆಯ ಮೇಲಿರುವ ನಗೇಶ್ ಈ ಕಾರ್ಯಕ್ರಮದಲ್ಲಿ ನಾನು ಇಷ್ಟೊಂದು ಉಪಯೋಗಿಸಿದ ಕಾರಣವೇ ಸತ್ಯದ ಕಾರಣ. ಸತ್ಯದವರಿಗೆ ಈ ಕಾರ್ಯಕ್ರಮಕ್ಕೆ ಹೇಳಿದಾಗ ನನಗೆ ಅನ್ನಿಸ್ತು ಅಂತಿಮ ಮೇಳ ಸತ್ಯ ನಾನು ಬರ್ತೀನಿ ನಾನು ಮತ್ತೆ ಸ್ಟೇಟ್ಮೆಂಟ್ ಸುಮ್ಮನೆ ಸತ್ಯದ ಕಾರ್ಯಕ್ರಮ ಮುಗಿದ ನನ್ನ ಮನಸ್ಸು ಇವತ್ತು ಹೇಳ್ತಾರೆ ಅಂತ ಕಾಲಕ್ಕೆ. ಆದರೆ ಯಾವುದು ಅವರು ನನ್ನ ಹಿಂದಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದೆ. ಹಾಗೆ ಬೆಳಕ ಇವತ್ತು ಕುಂದಾಪುರ ಇದು 3 ಜನ ಸೇರಿ ಹಲಸು ಮತ್ತು ಸ್ವದೇಶಿ ಮೇಳ, ಈ ಮೇಳ ಮತ್ತು ಇಂಥದ ಒಂದು ಪದವಿಗಳ ಒಂದು ಶಿಕ್ಷಣಗಳು ಏನಾಗುತ್ತೆ ಅಂತ ಹೇಳಿದ್ರೆ ಈ ಭಾಗದ ನಮ್ಮ ಜನಗಳಿಗೆ ಒಂದು ಹೊಸತನ ಬರುತ್ತೆ. ನನ್ನನ್ನು ಸಂದರ್ಭದಲ್ಲಿ ಅಲ್ಲಿರುವಂಥ ಆ ನೋಡಿ ಹೋಗುವಂಥದ್ದನ್ನು ವಿಶ್ವಾಸ ಇದೆ. ಆದರೆ ಅದನ್ನು ಪ್ರದರ್ಶನಕ್ಕಿಟ್ಟಾಗ ಮಾತ್ರ ಅದಾಗುತ್ತೆ. ಇವತ್ತಲ್ಲಿ ಭಕ್ತರಾದ ಸುಮಾರು 1 ವರ್ಷದಿಂದ ನಾನು ಅರ್ಥವನ್ನು ಎಲ್ಲವನ್ನೂ ನೋಡ್ಕೊಂಡು ಬರ್ತಿದ್ದೆ. 1 ವರ್ಷದಿಂದ ಹಂಚಿನ ತಲೆ ಬರುತ್ತೆ, ಮುಂದೆ ಬೆಲೆ ಹಂಚಿನ ತಲೆ ಇದೆ. ಇದು ಎಲ್ಲ ವರ್ಗಗಳ ಬೇರೆ ಬೇರೆ ತರಕಾರಿ ಬೇರೆ ಬೇರೆ ಹಣ್ಣಲ್ಲ ಒಂದೇ ಹಣ್ಣನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಒಂದು ವಿಷನ್ ಇದೆಯಲ್ಲ, ಆ ವಿಷನ್ ನಿಮ್ಮ ಅದನ್ನ ಕನಸು ಕಂಡಿದ್ದೀರಲ್ಲ, ಅದಕ್ಕೆ ನಾವು ನಿಮ್ಮನ್ನು ಪ್ರೆಸೆಂಟ್ ಮಾಡಬೇಕು. ವಿಶೇಷವಾಗಿ ಇವತ್ತು ನೋಡಿದಾಗ ನಮ್ಮ ಅಚ್ಯುತನವರು ಮಾತಾಡೋದು, ನನ್ನ ಹಿರಿಯ ನಾಯಕರಾದ ಅಚ್ಯುತನವರು ಎಲ್ಲರೂ ಹೋಗ್ತಿದೆ ರೈತ ಸಂಘವನ್ನು ಬಹುತೇಕ ಹೋರಾಟ ಮಾಡ್ಬೋದು. ಅವರು ಅಂತ ಇದ್ರು ಅಂದರೆ ನಾವು ಪುಸ್ತಕದಲ್ಲಿ ಪ್ರಪಂಚನ ಹೇಗೆ ಕ್ರಿಯೇಟ್ ಮಾಡ್ತಿದ್ದಾರಲ್ಲ, ಹೊಸ ಲೋಕವನ್ನು ಕ್ರಿಯೇಟ್ ಮಾಡಿದ್ದೀವಿ. ಇದನ್ನೆಲ್ಲ ಇವತ್ತು ಕಡಿಮೆ ಅಂತೇಳಿ ಒಂದು 4 ರಿಂದ 5 ಸಾವಿರ ಜನ ಹೋಗ್ತಾರೆ. ಅದು ಆಗಲೇ ಅಷ್ಟು ಜನತೆ ಈ ಭಾಗದ ಹಲವಾರು ಹಂಚಿನ ಬೆಳೆಗೆ ಖರ್ಚು ಆಗುತ್ತೆ, ಹಂಚಿನ ತಲೆಗಳ ಮುಂದೆ ಪ್ರಾಡಕ್ಟ್ಗಳ ಖರ್ಚು ಆಗುತ್ತೆ. ಇವತ್ತೆಲ್ಲರೂ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ, ಎಲ್ಲ ಕೆಲಸ ಮಾಡಿದರು. ವಿಶೇಷವಾಗಿ ಬೆಂಗಳೂರಿಗೆ ಹೊಸತನ ತಂದಿದೆ.
ಹಿಂಗೆ ನಾಲ್ಕು ರೋಡ್ ಮಧ್ಯೆ ವ್ಯವಸ್ಥೆ ಅದು ಸ್ಥಾನ ಒಟ್ಟಿಗೆ ಬಂದರೆ ಆದ್ದರಿಂದ ಒಂದು ಭಾಗದ ಬೆಳವಣಿಗೆ ಪೂರಕ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ ಇವತ್ತು ಒಂದು 80 ಸ್ಥಾನದಲ್ಲಿ ಇನ್ನೊಂದು ಜನರಾದ ಕೆಲಸ ಮಾಡ್ತಾರೆ ಇಲ್ಲ ಡೈರೆಕ್ಟ್ ಡೈರೆಕ್ಟ್ ಬೆಂಗಳೂರು ಓಡಾಡುವುದರಿಂದ ಈ ಬೆಳವಣಿಗೆ ಪೂರಕ ಆಯಿತು ಇತರಕ್ಕೆ ಹಲವಾರು ಯೋಜನೆಗಳ ಕಲ್ಪನೆ ಮಾಡಿಕೊಳ್ಳದೆ ನನ್ನ ವಿಶೇಷಗಳಿಗೆ ನಾನು ನನ್ನ ಬಗ್ಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದು ಇವತ್ತೊಂದು ಬದಲಾವಣೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನ್ನಲ್ಲಿ ಒಳ್ಳೆದಾದ ಸಂಸ್ಥೆಗಳು ಯೋಚನೆ ಮಾಡಿರಲಿಲ್ಲ ಇದನ್ನು ನೂತನವಾದ ಕೆಲಸ ಮಾಡಿದ್ದೀನಿ ಇದನ್ನು ಬೆಂಗಳೂರಿನ ಚರ್ಚೆ ಮಾಡಿದ್ರು ಒಬ್ಬರಿಗೆ ನಾನು ಹೋಗುತ್ತೇನೆ ನನಗೆ ಹಾಗೆ ನನ್ನ ಪ್ರೀತಿಯ ಸಂಸ್ಥೆಗಳು ಹೌದಾ ಏನಿದೆ ಸರ್ ನಾನು ಹೌದಾ ಚಂದನ ಚಂದನ ಅಲ್ಲಿ ಆರ್ಥಿಕ ಭೇಟಿ ಮಾಡಿದ್ದೀನಿ ಇಲ್ಲ ಒಳ್ಳೆಯದು ಒಂದು ಯುವ ಸಮೂಹ ಹೊಸತನವನ್ನು ಸೃಷ್ಟಿ ಮಾಡಿದ್ದೀವಿ ಪ್ರವೀಣ್ ಪೂಜಾರಿಗಳಿದ್ದಾರೆ ಭಾಸ್ಕರ್ ಅವರಿದ್ದಾರೆ ಭಾಸ್ಕರ್ ಹಾಗೆ ಒಂದು ಸಮೂಹ ಈ ಕೆಲಸ ಮಾಡಿದ್ದೀವಿ ಇವತ್ತರದ ಹೊಸತನ ನೇಮಕ ಸೌಕರ್ಯ ಯಾವುದನ್ನೇ ಆದರೂ ಒಂದು ಹೊಸತನನ ನೀವು ಪ್ರದರ್ಶನ ಮಾಡಿದಾಗ ಜನ ಅದನ್ನು ನೋಡಲಿಕ್ಕಾದ್ರೂ ಬರ್ತಾರೆ ಇವತ್ತು ನಾನು ನೋಡೋದಲ್ಲದೆ ನೀವು ಬಾಳಿಗೆ ಜನ ಹರಿದಾಡ ಥರ ಮಾಡಿದ್ದೀವಿ ಮನೆ ಕೆಲಸ ಮಾಡಿದ್ದೀವಿ ಈ ಥರದ ಹಲವಾರು ಹೊಸತನನ ಮನೆ ನೋಡಿದ್ದೀವಿ ದಲಿತರ ಉತ್ಸವ ಕಡಿಮೆ ಜನರಲ್ಲಿ 50,000 ಅದೇನಾಗ್ತದೆ ಇಡೀ ಪರಿಸರದ ಮತ್ತೊಂದು ಪರಿಚಯ ಮಾಡಿದ ಒಳ್ಳೆ ಕೆಲಸ ನನಗೆ ನಮ್ಮ ಇವತ್ತು ಸಾಧನೆಗಳು ಆಸಕ್ತಿಯಾಗಿದೆ ಥ್ಯಾಂಕ್ ಯು ಒಂದ್ಸಲ ನಾನು ಆಕಸ್ಮಿಕ ಒಳಗಡೆ ಬಂದೆ ನೋಡ್ಕೊಂಡು ಹಾಗೆ ಹೋಗಬೇಕು ಸಂಗೀತ ಮಾತಾಡಬೇಕು ಬರಲಿಲ್ಲ ನನಗೆ ನಿಮ್ಮನ್ನು ಮಾತಾಡಲಿಕ್ಕೆ ಆಸಕ್ತಿ ಇಲ್ಲ ಕಾರಣ ಅಂದರೆ ಲಾಸ್ಟ್ ಒಂದು ಬೇಜಾರಾಗಿದ್ದಾರೆ ಅಂತೇಳಿ ಈ ಖುಷಿಯಾಗಿರೋ ಸಂಸ್ಥೆಯನ್ನು ನೋಡಿದರೆ ನಿಮ್ಮ ಒಂದು ಸಾಧನೆಯನ್ನು ನಾನು ಕಲಿತೀನಿ ಆಲ್ ದ ಬೆಸ್ಟ್ ಹಾರ್ದಿಕ್ ಪಾಂಡ್ಯ ಒಂಥರ ಅದು ಹೇಳೋದು ನಾನು ಯಾವಾಗ ತಮ್ಮ ಅತ್ಯಮೂಲ್ಯ ಅನುಭವಗಳ ಮೂಲಕ ನಮ್ಮ ಸಂಸ್ಥಾನದ ಕಡೆಯಿಂದ ಒಂದು ನನಗೆ ಮಾಡಿ ವಿಡಿಯೋ ಫೋಟೋ ಅವ್ರು ಬಿಡ್ತಾರೆ ಇದೀಗ ಕಾರ್ಯಕ್ರಮವನ್ನು ಘೋಷಿಸಿ ತಮ್ಮ ಅಂತರ್ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ಭಾಸ್ಕರ್ ಪೂಜಾರಿ ಗುತ್ತಿಗೆದಾರರು ವರದಿಯನ್ನು ತೆಗೆದುಕೊಳ್ಳುತ್ತಾರೆ. कोई देश के लिए बदलता है
ಸ್ವದೇಶಿ ಔಷಧಿ ಮೇಳ ಅಂತ ಹೇಳಿದ್ರೆ ತುಂಬ ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ಇದು ಬರೀ ಸ್ವದೇಶಿ ಔಷಧಿ ಮೇಳ ಅಂದರೆ ಬರೀ ಔಷಧಿ ಮೇಳ ಔಷಧಿ ತಗೊಂಡೋಗೋದಲ್ಲ, ಔಷಧಿ ಗಿಡ ತಗೊಂಡೋಗೋದು ಪರಿಸರ ಉಳಿಸುವ ಕಾರ್ಯಕ್ರಮ ಆಗಿದೆ. ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಔಷಧಿ ಹೇಳ್ತಾರೆ, ಅದನ್ನೇ ನಾವು ಸರಿಯಾಗಿ 250 ರೂಪಾಯಿ ತಗೊಳ್ಳುತ್ತೆ. ಸಣ್ಣ ಮಾಡಿ ಗಿಡ ಸೇಲ್ ಆಗಿದೆ ಅಂತ ಆ 2,000 ಗಿಡ ಗ್ಯಾರಂಟಿ ಹೌದು ಇಂಥ ಕಾರ್ಯಕ್ರಮಗಳು ಮಾಡಿದ್ರೆ ಎಲ್ಲರೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಂತ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಹಂಚಿಕೊಂಡಂತಹ ಭಾಸ್ಕರ್ ಪೂಜಾರಿ ಅವರಿಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಕುರಿತಾಗಿ ತಮ್ಮ ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ವಿದುಷಿ ಶ್ರೀಮತಿ ಸುನೀತಾ ನವೀನ್ ಗೌಡ, ನಿರ್ದೇಶಕರು ನಾಟ್ಯ ವೈಭವ ನೃತ್ಯ ಅಕಾಡೆಮಿ ಶೃಂಗೇರಿ ಇವರನ್ನು ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಶಾರದಾ ಪ್ರಜ್ಞ ನಮ್ಮ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಾವು 3ನೇ ದಿನದ ಅಂದರೆ ಕೊನೆಯ ದಿನದ ಹಲಸು ಹಾಗೂ ಸ್ವದೇಶಿ ವಸ್ತುಗಳ ಮೇಳವನ್ನು ಇಟ್ಕೊಂಡಿದ್ದೀವಿ. ಸೊ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಮಳೆಯಲ್ಲೂ ಕೂಡ ಜನರು ಬಂದರು, ನನಗೆ ಸಪೋರ್ಟ್ ಆಗಿದ್ರು. ಇಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದಾಗ ಆಗುತ್ತಾ ಇಲ್ಲೋ ಅನ್ನೋ ಒಂದು ಟೆನ್ಷನಲ್ಲಿದ್ವಿ, ಹೆಂಗಾಗುತ್ತೇನೋ ಅಂತ ಹೇಳಿ ಹೇಳ್ಕೊಂಡ್ಬಿಟ್ಟಿದ್ದೀವಿ. ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಆಗ್ಬಿಟ್ಟಿತ್ತು. ಆದರೆ ನಮ್ಮ ಎಲ್ಲವನ್ನ ದಾಟಿ ಜನರು ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ನಾನು ಶೃಂಗೇರಿಯ ಸುತ್ತಮುತ್ತ ಶೃಂಗೇರಿಯವರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಮೊದಲಿಗೆ ಹೇಳ್ತೀನಿ. ಹಾಗೆ ನಮ್ಮದು ಫುಲ್ ಟೀಮ್ ನನ್ನ ಹುಡುಗರಿದ್ದಾರೆ, ರಾತ್ರಿ ಹಗಲು ಅಂತ ಹೇಳ್ಬಿಟ್ಟು ಇದಕ್ಕೆ ಶ್ರಮಿಸಿದ್ದಾರೆ. ಯಾಕಂದರೆ ಒಂದು ಬ್ಯಾನರ್ ಕಟ್ಟೋದಕ್ಕಾಗಿದ್ದು ಜನರಿಗೆ ಮನೆಗೆ ಕುಟ್ಟೋ ಹಾಗೆ ಕೆಲಸ ಮಾಡಬೇಕಾದ್ರೆ ತುಂಬ ಕಷ್ಟ ಉಂಟು ಈಗಿನ ಇದರಲ್ಲಿ. ಅದೆಲ್ಲ ಕೆಲಸವನ್ನು ಮೀಡಿಯಾದಿಂದ ಹಿಡಿದು ಒಂದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನ್ಯೂಸ್ ಚಾನಲಿಂದ ಹಿಡಿದು ಪ್ರತಿಯೊಂದಕ್ಕೂ ರೀಚ್ ಆದರು ನಮ್ಮ ಹುಡುಗರು. ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇದೊಂದು ಅವಕಾಶ ಮತ್ತು ಈ ಸ್ಥಳದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ JCBM ಕಾಲೇಜ್ನ ಪ್ರಿನ್ಸಿಪಾಲ್ಗಳು ಹಾಗೂ ಟ್ರಸ್ಟ್ನ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಹಾಗೆ ಇದೆಲ್ಲದಕ್ಕೂ ಈ ಎಲ್ಲ ಯಶಸ್ವಿ ಕಾರಣ ಈ ಎಲ್ಲ ಬಂದು ಸ್ಟಾಲ್ ಹಾಕಿರೋರು ಎಲ್ಲರೂ ಕೂಡ. ಯಾಕಂದರೆ ಪ್ರತಿಯೊಂದು ಸ್ಟಾಲಲ್ಲೂ ವಿಶೇಷವಾಗಿದ್ದ ಐಟಮ್ಸ್ನ ತಂದಿದ್ದಾರೆ. ನಾನು ತುಂಬ ಕಡೆ ನೋಡಿದ್ದೀವಿ, ಯಾಕಂದ್ರೆ ಚಿಕ್ಕಮಂಗ್ಳೂರೆಲ್ಲ ಸ್ಟಾಲ್ ಹಾಕ್ಕೊಂಡು ನೋಡಿದ್ದೀವಿ. ಕೆಲವೊಂದು ಐಟಮ್ಸ್ ಅಂದರೆ ಕಾಮನ್ ಪೇಟೆಲೆಲ್ಲ ಸಿಕ್ಕೋ ಹಾಗೆ ಇರ್ತಿತ್ತು. ಬಟ್ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಫ್ರೆಂಟಾಗಿ ಆ ಮೆಟೀರಿಯಲ್ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತುಂಬ ಉತ್ತಮವಾದ ಗುಣಮಟ್ಟದ ಐಟಮನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲ ಸ್ಟಾಲ್ವರಿಗೂ ಕೂಡ ನಾನು ನಮ್ಮ ತಂಡದ ವತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದ. ಆದಷ್ಟು ದಯವಿಟ್ಟು ದಯವಿಟ್ಟು ಅಷ್ಟು ಕೊನೆಯ ಕಾರ್ಯಕ್ರಮ ನೀವು ಇರಬೇಕಿತ್ತು. ಆದರೆ ನನ್ನ ಮಗುಸುತ್ತ ಮಾಡಲಿಕ್ಕೆ ಅವರಿಗೆ ಕರೆಕ್ಟ್ ಮಾಡಲಿಕ್ಕಾಗಿಲ್ಲ. ರೈತರು ಬನ್ನಿ, ಯಾಕಂದರೆ ಸ್ವದೇಶಿ ಉತ್ಪನ್ನಗಳ ಮಾರಾಟಗಾರ ಸರ್ ಸುಮಾರು ಪಟ್ಟಣದಲ್ಲಿ ಕಸ್ಬೂರು ಹಾಗೆ ಈ ಥರ ಈ ಥರದೆಲ್ಲ ಕಂಪನಿಗಳು ಶೃಂಗೇರಿ, ಕಾಳೆಹಣ್ಣೂರು, ಕಳಸ, ಹೊರನಾಡು, ತೀರ್ಥಹಳ್ಳಿ, ಕೊಪ್ಪ, ಬಹುಶಃ ಒಂದು ತಿಂಗಳಿಗೆ 1.5 ಕೋಟಿ ವ್ಯವಹಾರನ ಸ್ವದೇಶಿ ಉತ್ಪನ್ನಗಳೇ ಮಾಡ್ತಿದ್ದಾರೆ ಸರ್. ನಮ್ಮ ಹಲಸು ಮತ್ತು ಸ್ವದೇಶಿ ಮೇಳದ ಯಶಸ್ಸಿಗಾಗಿ ಅವಿರತವಾಗಿ ಶ್ರಮಿಸಿದ ತಂಡ ಎಂಪ್ಲಾಯ್ಮೆಂಟ್ನ ಸದಸ್ಯರು ಇವರುಗಳ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಂಪ್ಲಾಯ್ಮೆಂಟ್ನ ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಬೇಕು. ಆಶೀಶ್, ಪ್ರವೀಣ್, ರೇವಂತ್, ಅನಿಲ್, ದಿವ್ಯಾ, ನವೀನ್ ಇವರುಗಳ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿದ್ದೇನೆ. ಚಂದನ ಹಾಗೆ ಚಂದನ ನಮ್ಮ ಕಾರ್ಯಕ್ರಮನ ಅದ್ಭುತವಾಗಿ ನಿರೂಪಣೆ ಮಾಡಿದ ಚಂದನ ಹಾಗೆ ಸತೀಶ್ ಎಲ್ಲಿದ್ರು ಬನ್ನಿ. ಹಾಗಾದ್ರೆ ನಮ್ಮ ಟೀಮ್ನ ಎಲ್ಲ ಸದಸ್ಯರು ಹೋಗುತ್ತೆ ಸಂಪೂರ್ಣ ಅವರ ನೀವೇನು ಏನು ಕಮ್ಮಿನೇ. ಹಾಗೆ ನಮ್ಮ ಎಲೆಕ್ಟ್ರಿಷಿಯನ್ ಆಗಿರೋ ಅಲೀಶ್ ಹತ್ರ ಅವರ ಬನ್ನಿ, ದಯವಿಟ್ಟು ರಾಜೇಶ್ ಹತ್ರ ಬನ್ನಿ ಸರ್ ಬನ್ನಿ. ನಾವು ಫೋನ್ ಮಾಡಿದ್ರೆ ರಾತ್ರಿ 1 ಗಂಟೆ ಓಡ್ಬಂದಿರು ಕರೆಕ್ಟ್ ನಮ್ಮ ಜೊತೆಲಿ ನಿಮಗೆ ಧನ್ಯವಾದಗಳು. ಕೂಡ ಮತ್ತೆ ಸಪೋರ್ಟ್ ಮಾಡ್ತೀವಿ ಬನ್ನಿ. ಹಾಗೆ ಸೆಕೆಂಡ್
ಗಮನ ಪ್ರಚಾರ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಹಾಗೆ ಪತ್ರಿಕಾ ಜಗತ್ತಲ್ಲಿ ಎಲ್ಲ ಥರ ಅದರಲ್ಲಿ ನಮ್ಮ ದಯವಿಟ್ಟು ಎಲ್ಲರೂ ಬನ್ನಿ. ನಿಮ್ಮ ಒಂದು ಹೋರಾಟದ ಫಲವಾಗಿ ನಾವೊಂದು ಅದ್ಭುತ ಮೇಳವನ್ನು ಯಶಸ್ವಿಯಾಗಿ ಮಾಡಬೇಕಾಯಿತು. ಏನಂತಂದ್ರೆ ಕೇವಲ 15 ದಿನಗಳ ಕನಸಿದೆ, 6 ತಿಂಗಳು ಮಾಡಲಿಕ್ಕೆ ಆಗೋದಿಲ್ಲ. 15 ದಿನಗಳಲ್ಲೇ ಒಂದು ಅವಕಾಶ ಮಾಡಿ ಒಂದು ಪ್ರಚಾರ ಮಾಡಿ ಇಡೀ ಕೆಲಸ ನಮ್ಮ ಬಾಲಕರು ಕೊಪ್ಪ ಹಾಗೆ ಎಲ್ಲ ತೀರ್ಥಹಳ್ಳಿ ಯನ್ನಾಪುರ ಆಮೇಲೆ ಆಗುಂಬೆ ಅಲ್ಲಿಂದ ಜನ ಬಂದಿದ್ದಾರೆ. ಇದು ನಮ್ಮ ಒಂದು ಟೀಮ್ ಎಫರ್ಟ್. ಎಲ್ಲ ಟೀಮ್ನ ಸದಸ್ಯರಿಗೆ ಸಂಸ್ಥೆಗಳ ವತಿಯಿಂದ ಒಂದು ಚಿನ್ನ ಸಣ್ಣ ಒಂದು ಶೋಕಿನ ಬನ್ನಿ ರಾಜಶೇಖರ್ ಬನ್ನಿ. ಒಂದು ಬಂದಿಲ್ಲ ಎಲ್ಲ ಕೊಡ್ತಾರೆ, ಅವರಿಂದ ಕಲಿಸ್ತೇವೆ ಬನ್ನಿ ಸರ್. ಎಲ್ಲ ಸಂಸ್ಥೆಗಳು ಒಬ್ಬರಿಂದ ಬನ್ನಿ ಸರ್. ಇದೆಲ್ಲ ಅತಿಥಿಗಳೆಲ್ಲ ಕೊಡ್ತಾರೆ. ಒಂದು ಗ್ರೂಪ್ ಕೊಟ್ಟರೆ ನನ್ನ ಎಲ್ಲ ಅಂಗಡಿಗಳು ಕೂಡ ಸಿಗುತ್ತೆ. ಹೋಗಿ ಹೋಗಿ ಹೋಗ್ರಿ ಹೋಗಿ ಹೋಗಿ ಈಗ ಲಕ್ಷ್ಮೀನಾರಾಯಣ ಅನೌನ್ಸ್ ಮಾಡ್ತಿದ್ದೇವೆ. ಹಾಗೆ ಸ್ಟೇಟಸ್ ಅಲ್ಲಿ ಹಾಕಿದವರು ಕೂಡ ಅನೌನ್ಸ್ ಮಾಡ್ತಿದ್ದೇವೆ. ಒಬ್ಬರು ಬಂದಿದ್ದಾರೆ, ಬಂದಿದ್ದಾರೆ. ಅವರು ಇಲ್ಲಿಯವರು ದಯವಿಟ್ಟು ಅವ್ರ ಹೆಸರು ಗೊತ್ತಿಲ್ಲ, ಒಬ್ಬರು ಬಂದಿದ್ದಾರೆ. ನೀವು ಇಲ್ಲಿಯವರು ಎಲ್ಲೊಬ್ಬರು ಬಾಳೆಹಣ್ಣು ನೋಡ್ಬೋದು ಅಲ್ಲ, ಇನ್ನು ಬಾಳೆಹಣ್ಣು ಎಲ್ಲೊಬ್ಬರು ಒಬ್ಬರು ಇಲ್ಲೇ ಇದ್ದಾರೆ. ಹೆಸರನ್ನ ರಶ್ಮಿ ಏನದು ಹೇಳ್ತಾ ಇದ್ದೀನಿ. ಅವರು ಮಾತಾಡಿದ್ದಾರೆ, ನಾನು ನೋಡ್ತೀನಿ. ಒಂದು ನಾಲ್ಕು ಗೊತ್ತಲ್ಲ ಮೋದಿ ವೇಟ್ ಮಾಡಿ ಸರ್ ಒಂದು ನಿಮಿಷ ಲಕ್ಕಿ ಕೊಪ್ಪಳದಿಂದ ಮಾಡಿದ್ದೀವಿ. ಅದಕ್ಕೆ 3 ಕ್ರೀಡೆಗಳನ್ನ ಕೊಟ್ಟಿದ್ದೀವಿ. ಹಾಗೆ 7 ಸಚಿವರಾದ ಕಾರ್ಪೊರೇಷನ್ ಕೊಡ್ತೀವಿ. 10 ಕೊಪ್ಪಳನ್ನ ಆಯ್ಕೆ ಮಾಡ್ತೀವಿ. 10 ಕೊಪ್ಪಳನ್ನ ಆಯ್ಕೆ ಮಾಡ್ತೀವಿ. 10ರಲ್ಲಿ 3 ಕ್ರೀಡೆಗಳು ಇಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಅವರಿಗೆ ಬೈಕ್ ವ್ಯವಸ್ಥೆಯನ್ನ ನಮ್ಮ ತಂಡ ಎಲ್ಲರೂ ಧನ್ಯವಾದಗಳು. ಈಗ ಲಕ್ಕಿ ಕೂಪನ್ ಓಪನ್ ಮಾಡ್ತಾ ಇದ್ದೀವಿ ಅಂತ 3 ಸೀರೆಗಳು ಜನಗಳ 3 ಸೀರೆಗಳು 7 ಅದನ್ನ ಇಲ್ಲಿ ನೆನಪಿಸ್ಕೊಂಡು ಏನಾಗ್ತದೆ ಸರಿ ಮನು ತಗ ಎಲ್ಲ ಇಲ್ಲ ಹೋಗೋಣ ಇಲ್ಲ ಅವ್ನು ಕಟ್ಟಿಯಲ್ಲ ಮತ್ತೆ ಕರೆಕ್ಟಾಗ ಮಧ್ಯಪ್ಪ ಅಲ್ಲಿ ಬುಟ್ಟಿಗೆ ತಂದಾಗ
ಅಲ್ಲಿ ಬಾಟಿಲ್ ಇಟ್ಟು ತರಲಿಲ್ಲ ಅಂತ ಬಾಟಿಲ್ ನೀರಿನ ಬಾಕ್ಸ್ ಇತ್ತಲ್ಲ ಅದನ್ನು ತರಲಿಲ್ಲ ಇಲ್ಲ ಅದು ಪೂರ್ತಿ ಹಾಕೋ ಬಂದಿಲ್ಲ ಪೂರ್ತಿ ಅನಿಲ ಅನಿಲ್ ಪೂರ್ತಿ ಹಾಕೋ ಬಂದೆ ಪೂರ್ತಿ ನೋಡು ಚೂರು ಇಂತರ ಬಂದು ಮಾಡ್ತೀರಾ ಎಂತ ಮಾಡ ಎಂತ ಮಾಡಲ್ಲ ಸುಮ್ಮನೆ ಹಿಂಗೆ ಹಿಂಗೆ ಕೈ ಇಟ್ಕೊಳ್ಳೋಲ್ಲ ನಾನು ಗಂಡಾಗತ್ತಾ ಫುಲ್ ಮುಖ ಅಲ್ಲ ಇದು ಬರಬೇಕು ಇದು ನೋಡಿ ಯಾವ್ದು ಇಲ್ಲಿ ನೋಡ್ಬೇಕು ಯಾವುದು ಇದನ್ನ ಸುಮ್ಮನೆ ಫೋಕಸ್ ಮಾಡ್ತಾರೆ ಓ ಹಂಗಿಂಗ ಮಾಡಿ ಮಾಡಿ ನನ್ನ ಗಡ್ಡ ಬಿಲ್ಡಿಂಗ್ ಬರೋದು ಬೇಡ ತೊಂದರೆ ಇಲ್ಲ ಇದನ್ನ ಇಟ್ಕೊಳ್ಳಿ ಫೋಕಸ್ ಮಾಡ್ತಾರೆ ಆಮೇಲೆ ಅದೇ ದುಡ್ಡು ಹಾಕಿದ್ದಾರೆ 3,000 ಮೇಲೆ ಹಾಕಿದ್ದಾರೆ ಅಂದರೆ ಎಷ್ಟೋ ಎಲ್ಲ 100 ಎಷ್ಟೊತ್ತಿಗೆ ಅದೊಂದು ಮಂಚಾಗಿರುತ್ತೆ ಅದಕ್ಕೆ ಅವರು ಓಪನ್ ಮಾಡ್ತಾರೆ 5 ಮಕ್ಕಳು 5 ಮಿಕ್ಸ್ ಮಾಡಿ ಮಕ್ಕಳಿಗೆ ನಾವು ಹೋಳಿಗೆ ತಿನ್ಸಿ ಬಂದಿರೋ ಸಚಿನ್ ಹೋಳಿಗೆ ತಿನ್ಸಕ್ಕೆ ಹೋದ್ರೆ ಬರಲೇ ಕವರ್ ಆಗ್ತದೆ ಅದು ಬಿದ್ದಿದೆ ಅದು ಚೆನ್ನಾಗಿ ಇದು ಮಾಡಿ ಅಪ್ಡೇಟ್ ಮಾಡಿ ಆರಾಮಲ್ಲ ಅನಿಲ್ ಮೊಬೈಲ್ ನಂಬರು 8482 ಅರ್ಜೆಂಟ್ ಮಾಡಿ ರೇಟಿಂಗ್ ಇಷ್ಟ ಇದೆ ಬಾಳೆಹಣ್ಣು ಆಯ್ತಾ ನಂಬರ್ 12 ಬಾಳೆಹಣ್ಣು
ಶಾಲವರಿಗೆ ಚಾನ್ಸ್ ಕೊಡ ಆರನೇ ಲಕ್ಷೀಗ ನಂದಿತ ಕೋಟ್ಯಾರ್ ಸ್ಟಾಲರ್ ಕೌಸ್ತುಭ ಕಾಳಿದಾಸ ರಸ್ತೆ ಕೊಪ್ಪ ಶ್ರುತಿ ರಾಜೇಶ್ ರೇಖಾ ಶೃಂಗೇರಿ ಯಾರು ಈಗ ವಾಟ್ಸಪ್ ಒಂದು ನಾಗರಾಜ್ ಭಟ್ 1200 ಜನ ನೋಡಿದ್ದಾರೆ. ನಾಗರಾಜ್ ಭಟ್ ಪತ್ರಕರ್ತರು 1200 ಜನ ನೋಡಿದ್ದಾರೆ. ಅವರಿಗೆ ಪ್ರಥಮ ಬಹುಮಾನ ಇದು ರಶ್ಮಿ ಪ್ರಿಯಾರ್ ಸೆಕೆಂಡ್ ಪ್ರೈಸ್. ರಶ್ಮಿ ಪ್ರಿಯಾರ್ ದೇಶನ್ ಕಾಲೇಜಿನ ಉಪನ್ಯಾಸಕಿ ರಶ್ಮಿ ಪ್ರಿಯಾರ್ ಸೆಕೆಂಡ್. ದೇಶನ್ ಕಾಲೇಜಿನ ಉಪನ್ಯಾಸಕಿ ಸೆಕೆಂಡ್. ಇನ್ನೊಂದು ಮೂರನೇ ಪ್ರೈಸ್ ವಿಕಾಸ್. ನಾವು ಮುಕ್ತ ಡ್ಯಾನ್ಸ್ ಮಾಡಿದ್ದೇವೆ. ಆಕ್ಚುಲಿ ಆ ಥಿಯೇಟರ್ದಲ್ಲಿ 4 ವರ್ಷ ನಾವು ಲಕ್ಕಿ ಪ್ರಾಣಿ ಸೀರೆ ಅನೌನ್ಸ್ ಮಾಡಲಿಲ್ಲ. ಆದರೆ 3 ಸೀರೆಗಳನ್ನು ಅನೌನ್ಸ್ ಮಾಡಿದ್ವಿ. ಪ್ರತಿಯೊಂದು ಸೀರೆ ಹೇಳಿಲ್ಲ. ಲಕ್ಕಿ ಪ್ರಾಣಿಗಳಿಗೆ ಸೀರೆಯನ್ನು ಕೊಟ್ಟಿದ್ದೇವೆ. ಇದೆಲ್ಲ ಸೀರೆ ಕೂಡ ಇಲ್ಲೇ ಸಾಲು ತಗೊಂಡು ಇದೇ ಸಾಲು ತಗೊಂಡಿದ್ದನ್ನು ಅವ್ರಿಗೆ ಕೂಡ ಬಿಸ್ನೆಸ್ ಆಗಲಿ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ಹೇಳಿ. ಇಲ್ಲ, ನನಗೆ ಪ್ರದರ್ಶನ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು. ಅಂದರೆ ಹಾಗೆ ಮೈಸೂರಲ್ಲಿ ನನ್ನ ಹಾಗೆ ಇದು ತುಂಬ ಧನ್ಯವಾದಗಳು. ನಾವು ಅನೌನ್ಸ್ ಮಾಡಿದ್ರೆ ಸ್ಟೇಟಸ್ ಹಾಕಿದವರಿಗೆ ಏನೂ ಪ್ರೈಸ್ ಸಿಗುದಿಲ್ಲ. 10 ವರ್ಷ ಸ್ಟೇಟಸ್ ಹಾಕಿದ್ದಾರೆ. 10 ವರ್ಷದಿಂದ ಕೆಲವರು ಸಿಕ್ಕಿದ್ದಂಗೆ ನೋಡಿ. ಅದಕ್ಕೆ ಸ್ಟೇಟಸ್ ಹಾಕಿದವರಿಗೂ ಪ್ರೈಸ್ ಸಿಕ್ಕಿದೆ ಅಂತೇಳಿ ನಮ್ಮ ಆಲೋಚನೆಗಳನ್ನ ಅನೌನ್ಸ್ ಮಾಡಿದ್ದೇವೆ. ಧನ್ಯವಾದಗಳು ಮೇಡಮ್. ಮೂರನೇ ಪ್ರೈಸ್ ವಿಕಾಸ್ ಶೃಂಗೇರಿ ಅವರು ಗುಡ್ಡಕರಿ ಅವರು ಸಚಿನ್ ಅವರು ಮುಕ್ತಾಗಲ್ಲ. ಎಲ್ಲರಿಗೂ ಧನ್ಯವಾದಗಳು. ಇದು ನಮ್ಮ ಈ ಸ್ಟೇಟಸ್ ಆಗಲಿ ಲಕ್ಕಿಗಳ ಆಗಲಿ ನಮ್ಮ ಉದ್ದೇಶ ಪ್ರಚಾರ ಮಾಡಲಿಕ್ಕೆ. ಅದನ್ನ ನಾವು ಯಾವ್ದು ನಡೆಸೋದಕ್ಕೆ ಜಾಸ್ತಿ ಕೊಟ್ಟಿದ್ದೇವೆ. ಲಕ್ಕಿಗಳನ್ನು ಅನೌನ್ಸ್ ಮಾಡಿರಲಿಲ್ಲ. ನೀವು ಯಾವ್ದು ಅನೌನ್ಸ್ ಮಾಡಿಲ್ಲ. ಆದರೆ 3 ಸೀರೆಗಳನ್ನ ನಾವು ಕೊಟ್ಟಿದ್ದೇವೆ. ಯಾಕಂದ್ರೆ ಆ ಸೀರೆಗಳು ಅವರ ಲೈಫ್ ಟೈಮ್ ಮೆಮೊರಿ ಆಗಿ ಇರಲಿ ಅಂತೇಳಿ ನಮ್ಮ ಹಲಸು ಮಾಡೋದ್ರಿಂದ ಸಿಕ್ಕಿದೆ ಅಂತೇಳಿ ರಚಿತರವರಿಗೆ
ಆಗುತ್ತೆ ಬರಲಿ ಅಂತೇಳಿ ಈಗ ನಮ್ಮ ಮೇಡಮ್ ಅವರು ಕಾರ್ಯಕ್ರಮ ಮುಂದುವರಿಸ್ತಾರೆ. ಬಹುಮಾನಗಳನ್ನು ಪಡೆದ ಎಲ್ಲರಿಗೂ ಅಭಿನಂದನೆಗಳು. ಇದೀಗ ಕಾರ್ಯಕ್ರಮ ಅಂತಿಮ ಘಟ್ಟವನ್ನು ತಲುಪಿದ್ದು ಸರ್ವರನ್ನ ಗಮನಿಸಬೇಕಾಗಿ ಎಂಪೋರ್ಮೆಂಟ್ನ ಮುಖ್ಯಸ್ಥರಾದ ಶ್ರೀಯುತ ಸಚಿನ್ ಬಬ್ಬಗೌಡ ಇವರನ್ನು ವಿನಂತಿಸಿಕೊಂಡಿದ್ದೇನೆ. ನಮಸ್ಕಾರ. ಇಂದಿನ ಈ 3 ದಿನದ ಯಶಸ್ವಿ ಹಲಸು ಮತ್ತು ಸ್ವದೇಶಿ ಮೇಳ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಿದಂತಹ ಎಲ್ಲರಿಗೂ ನಾನು ಫಸ್ಟ್ ಧನ್ಯವಾದ ತಿಳಿಸ್ತೇನೆ. ಮೊದಲಿಗೆ ಈ ಕಾಲೇಜಿನ ಜಾಗವನ್ನು ನಮಗೆ ಇಲ್ಲಿ ಸಹಕರಿಸಿದ ಕಾಲೇಜಿನ ಪ್ರಾಂಶುಪಾಲರು ಸಂಸ್ಥೆಗಳಿಗೆ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ಈಗ ಆಡಳಿತ ಮಂಡಳಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇಲ್ಲಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಾಗೇಶ್ ಕಾಮಂದ್ರು, ವ್ಯಾಪಾರಸ್ಥರು, ಸಿಂಗರಿಗೆ ಧನ್ಯವಾದವನ್ನು ತಿಳಿಸ್ತೇವೆ. ಹಾಗೆ ವಿಜಯಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಪ್ರವೀಣ್ ಪೂಜಾರಿ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ದಾನಿಗಳು ಹಾಗೂ ಗುತ್ತಿಗೆದಾರರಾದ ಭಾಸ್ಕರ್ ಪ್ರಚಾರ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅಮ್ಮ ಕಂಪ್ಯೂಟರ್ಸ್ ಮುಖ್ಯಸ್ಥರು ಹಾಗೂ ನಮಗೆ ಸಂಪೂರ್ಣ ಸಹಕಾರ ನೀಡಿ ನಮಗೆ ಬೆನ್ನೆಲುಬಾಗಿದ್ದಂತಹ ರಮೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ನನ್ನೊಂದಿಗೆ ಇಷ್ಟು ದಿನಗಳ ಕಾಲ ಎಲ್ಲ ರೀತಿಯ ಸಹಕಾರ ನೀಡಿ ಬ್ಯಾನರ್ ಕಟ್ಟದಿಂದ ಹಿಡಿದು ಎಲ್ಲ ಥರ ಪ್ರಚಾರಕ್ಕೆ ಬೇಕಾದ ಸಹಕಾರ ನನ್ನ ತಂಡ ಇನ್ಫೋಸಿಸ್ ಫ್ಯಾಮಿಲಿ ಏನಿದೆ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದಾಗ ನನಗೆ ಈ ಬೆಂಗಾಲ ಬಗ್ಗೆ ಈ ಥರ ಹಿಂಗೆ ಮಾಡೋಣ, ಹಿಂಗೆ ಮಾಡಿ ನಾವು ಯೂಸ್ ಮಾಡ್ಬೋದು, ಇದನ್ನು ಮಾಡಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನನಗೆ ಪ್ರತಿ ಕ್ಷಣ ನನಗೆ ಅವರು ನನ್ನ ಜೊತೆ ಇಲ್ಲ ಅಂದರು ಫೋನ್ ಮಾಡಿ ಇವತ್ತು ಏನಾಯಿತು ಈಗ ಈಗ ಎಷ್ಟಾದ್ಮೇಲೆ ಈಗ ಇಂಥ ಹತ್ರ ಮಾತಾಡಿ ಸರಿ ಆಗುತ್ತೆ, ನಾನು ಇಲ್ಲಾದರೂ ನೀವು ಮಾತಾಡಿ ಅಂತ ಹೇಳಿ ನನಗೆ ಸಹಕಾರ ತೋರಿಸಿದ್ದಕ್ಕ ಸಹಕಾರ ಯಾವತ್ತೂ ನಾನು ಮರೆಯಲ್ಲ. ಹಾಗೆ ಎಲ್ಲರಿಗೂ ಕೂಡ ನಮ್ಮ ಎಲ್ಲ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಒಳ್ಳೆ ಕಾರ್ಯಕ್ರಮ ನನಗೆ ಅವರು ಬರ್ತಾರೆ ಮತ್ತು ಅವಾಗ ಸ್ವಲ್ಪ ಸ್ವಲ್ಪ ಪರಿಚಯ. ಆದರೆ ನಮ್ಮ ಊರಲ್ಲಿ ಸಿಂಗಲ್ ಕಾರ್ಯಕ್ರಮ ಮಾಡಬೇಕು ಅಂತ ಭಾಳ ದಿನ ಆಸೆ. ಅದಕ್ಕೆ ಕೇಳ್ಕೊಂಡಾಗ ಈಗ ಗಣೇಶ ಚತುರ್ಥಿ ಸರ್ ಹಾಗೆ ಭಾಸ್ಕರ್ ಸರ್ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಈಗ ಎಷ್ಟೊಂದು ಕಾರ್ಯಕ್ರಮ ಮಾಡೋಕ್ಕೆ ನಿಮ್ಮ ಸಹಕಾರ ತುಂಬ ಇದೆ, ನಿಮಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಹಾಗೆ ಇಂದಿನ ಈ 3 ದಿನದ ಸ್ವದೇಶಿ ಮೇಳಕ್ಕೆ ಬಂದು ಸಹಕರಿಸಿದ ಎಲ್ಲ ಶೃಂಗೇರಿ ಹಾಗೆ ಸುತ್ತಮುತ್ತ ತಾಲೂಕು ಕೊಪ್ಪ, ಯನ್ನಾಪುರ, ಬಾಲಮೂರು, ಆಗುಂಬೆ, ಕಳಸ ಹಲವು ಪ್ರವಾಸಿಗರು ಕೂಡ ಬೆಂಗಳೂರು ಬೇರೆ ಪ್ರವಾಸಿಗರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೀನಿ. ಹಾಗೆ ಈ ಸ್ಟಾರ್ ಹಾಕಿದ ಎಲ್ಲ ವ್ಯಾಪಾರಿಗಳಿಗೂ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಏನಾದರೂ ನಮ್ಮಿಂದ ಬೇಜಾರಾಗಿದ್ದರೆ ಯಾಕೆಂದರೆ ನಿಗಮ ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ವಿಭಾಗಗಳು ಸಾಗಲ್ಲ, ಏನಾದರೂ ಬೇಜಾರಾಗಿದ್ದರೂ ಕೂಡ ಸಣ್ಣಗಿರಲಿ ಮುಂದಿನಲ್ಲಿ ಇನ್ನೊಬ್ಬರಿಗೆ ಅದು ಶೃಂಗೇರಿಯಲ್ಲಿ ಮಾಡುವ ನೀವೆಲ್ಲ ನಮ್ಮ ಬೆಟ್ಟಗಿರಿ ನಮಗೆ ಸಣ್ಣವರ ಮೇಳ ಮಾಡುವಾಗ ತಗೋತರ ಹರಿಸಿದ ಇನ್ನೂ ಹೆಚ್ಚಿನವರನ್ನ ತಗೋತರ ನಮ್ಮ ಕಾನ್ಫಿಡೆನ್ಸ್ ನಮಗೆ ಬಂದಿದೆ. ದಯವಿಟ್ಟು ಇನ್ನೂ 9 ಗಂಟೆ ಕಾಲ ನಿರಂತರ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಹಕಾರ ಮಾಡಿ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ನಮ್ಮ ಸಚಿನ್ ಗೋಗೋಡ್ ಅವರಿಗೆ ಸಣ್ಣದ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಹಲೋ, ತುಂಬ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡ್ತೇನೆ ಆಯೋಜಿಸಿದಂಥ ಸಚಿನ್ ಗೋಗೋಡ್ ಅವರಿಗೆ ಧನ್ಯವಾದಗಳು. ಸುಮಾರು 20-25 ದಿವಸದಿಂದ ಅವರು ತುಂಬ ಶ್ರಮ ಪಡ್ತಿದ್ದಾರೆ ಹಲಸುಗಳಿಗೆ. ಆದ್ದರಿಂದ ಅವರಿಗೆ ಇವತ್ತು ಸನ್ಮಾನವನ್ನು ಮಾಡಿಕೊಂಡಿದ್ದೀವಿ. ಹೀಗೆ ಅವರ ಸೇವೆ ಇನ್ನಷ್ಟು ಊರುಗಳಿಗೆಲ್ಲ ಅವರು ಸಹಕಾರ ಮಾಡಿದೆವು. ಅವರ ಚಾನಲ್ ನ್ಯೂಸ್ ಇನ್ಫೋ ಅಂತ ಅಂತೇಳಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೋಕಲ್ ನ್ಯೂಸ್ ಸಂಬಂಧ ಆದಂಥ ಒಳ್ಳೆ ನ್ಯೂಸ್ಗಳು ಅದರಲ್ಲಿ ಲಭ್ಯ ಹೋಗ್ತದೆ.
ಎಲ್ಲರೂ ಧನ್ಯವಾದ. ಒಂದು ತಂಡವಾಗಿ ಎಲ್ಲ ಸಪೋರ್ಟ್ ಮಾಡಿದ್ರಿ. ನಮ್ಮ ಆಕಾಶವಾಣಿ ಕೂಡ ಧನ್ಯವಾದಗಳು. ಅವರು ಕೂಡ ತುಂಬ ಸಹಕಾರ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸದ್ಗುರು ಆಯುಧ ಸೇವೆಯನ್ನ ಇನ್ನೂ ಜಾಸ್ತಿ ಮಾಡೋದು ಒಳ್ಳೆ ಸೇವೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವರಿಗೆ ನಮ್ಮ ಸೋದರ ಸಚಿವರು ಮುಖಾಂತರ ಮಾಡಬೇಕಾಗಿ ಅವರು ಲಕ್ಷ್ಮೀ ಅವರು ಸೋತು ಮಾಡಿದ್ದಾರೆ. ಈ 3 ದಿನಗಳು ನಮ್ಮ ಹಲಸು ಮತ್ತು ಸ್ವದೇಶಿ ಮೇಳ ಬಹಳ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಸುಂದರ ಹಬ್ಬಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಆಯೋಜಕರಿಗೆ ಈ ವೇದಿಕೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದಾರೆ. ಈ ವೇದಿಕೆ ಕಾರ್ಯಕ್ರಮದ ನಂತರವೂ 9 ಗಂಟೆಯವರೆಗೆ ನಮ್ಮ ಮಂಡಳಿಗಳಿಗೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದ. ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೆ ಲಕ್ಕಿ ವಿನರ್ ಬಂದಿದ್ದಾರೆ. ಬನ್ನಿ ದಯವಿಟ್ಟು ಸೇರಿ ಬನ್ನಿ. ಲಕ್ಕಿ ಅವರು ಪ್ರಥಮ ಬಹುಮಾನವಾಗಿದ್ದಂತ ಬಂದ್ರ ಇನ್ನೂ ಅವರಿಗೆ ಅಮೌಂಟ್ ಆಗಿದೆ. ಇಟ್ಕೊಳ್ಬೇಡಿ ಕೇಳಿದೆ ಇವತ್ತು 9:30 ತನಕನೂ ಈ ಕಾರ್ಯಕ್ರಮ ಇರುತ್ತೆ. 10 ಗಂಟೆ ತನಕ 9:30 ತನಕ ಇರುತ್ತೆ. ಎಲ್ಲರೂ ಹೇಳ್ತಾ ಇದ್ದು 2 ದಿನ ಇರಬೇಕಿತ್ತು, 2 ದಿನ ಇರಬೇಕಿತ್ತು ಅಂತ. ನಮಗೆ 3 ದಿನನೇ ಬಾಳಬೇಕಾಗಿದೆ. ಅದಕ್ಕೆ ಜಾಸ್ತಿ ಊಟ ಮಾಡೋಕ್ಕಾಗ್ತಾವಿಲ್ಲ. ಹಾಗಾಗಿ ಇವಾಗ 9:30 ಗಂಟೆ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಬಂದು ನಿಮಗೆ ಇಷ್ಟವಾದ ಎಂಟನ್ನು ತಗೋಬೋದು. ಧನ್ಯವಾದಗಳು. ಸೂಪರ್ ಸೂಪರ್ ಚಾಲ ತೊಂದರೆ ಇಲ್ಲ. ಓಕೆ ಬಿಡ್ರಿ, ಅಂತ ಯಾರು ಮಾಡಲ್ಲ. ಫಸ್ಟ್ ಮುಗಿಸಿ ಅಂತ ಕಾಯ್ತಿದ್ದಾರೆ ಇಲ್ಲಿ.